ತಜ್ಞರು ರೋಡ್ ಹಾಕ್ಬೇಕಾದ್ರೆ ತಜ್ಞರ ಪಾತ್ರ ಇರಲ್ವಾ? ಅಲ್ಲಿಗೆ UGD ಬೇಕು, ಅಲ್ಲಿಗೆ ಬಿಲ್ಡಿಂಗ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ಮುಂಚೆ ಇರೋ ಪೈಪು ದಪ್ಪದ ಹಾಕ್ಬೇಕು ಅನ್ನೋದು ತಜ್ಞರಿಗೆ ಅಭಿಪ್ರಾಯ ಬರಲ್ವಾ? ಆ ಇಂಜಿನಿಯರ್ಗಳಿಗೆ ಏನು ತಲೆ ಇರಲ್ವಾ? ಕಾಂಕ್ರೀಟ್ ರೋಡ್ ಹಾಕಿ ಎಲ್ಲ ಆದ್ಮೇಲೆ ಕುಯ್ಯೋ ಮಿಷಿನ್ ತರದಂತೆ, JCB ಅಗಿಯೋದಂತೆ, ಮತ್ತೆ ಜನಕ್ಕೆ ತೊಂದರೆ ಕೊಡೋದಂತೆ. ನಾನು ಏನು ಹೇಳ್ತೀನಿ ಗೊತ್ತಾ, ಈ ಪೈಪ್ ಲೈನು ಇನ್ನೊಂದು ಲೈನ್ಗೆ ಒಂದು ಚರಂಡಿ ಬೇಕಾ ಒಂದು ಕಾಲಮ್ ಬಿಡ್ಬಿಡ್ಬೇಕು ಓಪನ್, ಅಲ್ಲಿ ಹಾಸ್ಕೊಂಡು ಹೋಗಿ ನೀವು ಎಲ್ಲಿಗೆ ಬೇಕಾದರೂ ಒಂದು ಚರಂಡಿ ಕಾಂಕ್ರೀಟ್ ವಾಲ್ ಮಧ್ಯೆ ಈ ಕಡೆಯಲ್ಲಿ ಒಂದು ಗ್ಯಾಪ್ ಬಿಡಬೇಕು, ಅದಕ್ಕೆ ಸ್ಲ್ಯಾಬ್ ಹಾಕ್ದಾಗ ಮುಚ್ಚೋಗುತ್ತೆ. ಪೈಪ್ ಲೈನ್ ಹಾಕಿ ಓಪನ್ ಆಗಿ ಕೆಟ್ಟೋದ್ರೆ ಎತ್ತಿ ಈಸಿ ಅಗಿಯೋ ನೆಸೆಸಿಟಿನೇ ಇರಲ್ಲ. ತಜ್ಞರ ಅಭಿಪ್ರಾಯದ ಮೇರೆಗೆ ಆ ಯೋಜನೆ. ಇನ್ನೊಂದು ಗ್ಯಾಸ್ ಲೈನ್ ಹೇಳಿದ್ನಲ್ಲ, ನನ್ನ ದೇಶಕ್ಕೆ ಅದು ಬೇಕಾಗೇ ಇಲ್ಲ ಸರ್. ಯಾಕಂದರೆ ಎಷ್ಟೋ ಆಟೋಗಳು, ಹುಡುಗರು, ಗ್ಯಾಸ್ ಏಜೆನ್ಸಿಗಳು ಮನುಷ್ಯನಿಗೆ ಯಾವುದೇ ಒಂದು ಯೋಜನೆಯಿಂದ ಇವಾಗ ನನಗೆ ತಾನೇ ಬೇಕಾಗಿರೋದು ಉದ್ಯೋಗ, ಮನೆಗೆ ಬೇಕಾ ಉದ್ಯೋಗ? ಮನೆ ಓಡಾಡುತ್ತಾ? ಮನುಷ್ಯ ಓಡಾಡ್ಕೊಂಡು ಮನೆಗೆ ಬಂದು ಕೂತ್ಕೊಂಡು ಊಟ ಮಾಡೋಕ್ಕೆ ಒಂದು ಉದ್ಯೋಗ ಬೇಕು. ನೀವು ಪೈಪ್ ಲೈನ್ ಹಾಕೋದ್ರಿಂದ ಎಷ್ಟು ಏಜೆನ್ಸಿಗಳು ನೇರವಾಗಿ ಮನೆಗೆ ಬರ್ತಾ ಇದೆ. ಅದ್ರ ಮಧ್ಯ ಕೆಲಸ ಮಾಡ್ತಕ್ಕಂಥ ಏಜೆನ್ಸಿ ಹುಡುಗರು ಅವ್ರಿಗೆಲ್ಲ ಕೆಲಸ ಹೋಗುತ್ತೆ. ಮತ್ತೆ ಒಂದು ಇದಕ್ಕೆ ರಸ್ತೆ ಆಗಿದ್ರೆ ನೀರಿನ ಪೈಪ್ ಹೊಡೆದಾಕ್ತೀವಿ, ಡ್ರೈನೇಜ್ ಪೈಪ್ ಹೊಡೆದಾಕ್ತೀವಿ, ಗ್ಯಾಸ್ ಪೈಪ್ ಹೊಡೆದಾಕ್ಬಿಟ್ರೆ ಏನು ಮಾಡೋಕ್ಕಾಗೋದು? ಈ ಯೋಜನೆ ಬೇಡವಾಗಿತ್ತು. ಅಂದರೆ ಇದನ್ನ ಜನರ ಬಳಿ ಇದರದ ಮುಖ್ಯ ಉದ್ದೇಶಗಳೇನು, ಇದರಿಂದ ಏನು ಪ್ರಯೋಜನ ಅನ್ನೋದನ್ನ ಚರ್ಚೆ ಮಾಡಿ ತರಬೇಕಿತ್ತು. ಅದೇ ಅಂತ ಬಂದ್ರೆ ಈಗ ಇದೆಲ್ಲ ನೋಡಿದ್ರೆ ನೀವು ಹೇಳಿದ್ರೆ ಸಂವಿಧಾನದ ರಾಜಕಾರಣಿಗಳು ಮಾತ್ರ ಹೆಂಗಿರ್ಬೇಕು ಅಂತ ಹೇಳಿದ್ರು. ಅದೇ ಕೆಲವು ರಾಜಕಾರಣಿಗಳನ್ನ ಸಂವಿಧಾನ ರಾಜಕಾರಣಿ ಅಂತಾನೆ ಅಲ್ಲ, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಅದೆಲ್ಲಕ್ಕಿಂತ ಮುಖ್ಯವಾಗಿ ಪ್ರಜೆಗಳಾದ ನಾವು ಹೇಗಿರ್ಬೇಕು ಅನ್ನೋದೇ ಸಂವಿಧಾನ ಹೇಳೋದು. ಸಂವಿಧಾನ ಬದಲಾಯಿಸ್ತೀನಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಅಲ್ಲಲ್ಲ, ಸಂವಿಧಾನದಿಂದನೇ ಗೆದ್ದಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಚುನಾಯಿತ ಪ್ರತಿನಿಧಿಯಾಗಿ 10 ಏಣಿನ ಒದೆಯೋದು ಎಷ್ಟು ಸರಿ? ಸಂವಿಧಾನನೇ ತಾನೇ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಅದನ್ನೇ ಇಲ್ದೇದಂಗೆ ಮಾಡ್ತೀನಿ ಅಂದರೆ ಅದೆಂಥ ಉದ್ದಟತನದ ಮಾತು. ನಾನಿವಾಗ ಬೀದಿಲಿ ನಿಂತು ಪೊಲೀಸ್ ಸ್ಟೇಷನ್ ಮುಂದೆನೋ ಏನೋ ಒಂದು ವಿಶೇಷವಾಗಿ ಗರ್ವದಿಂದ ಮಾತಾಡಿದ್ರೆ ನನಗೆ ಇಮ್ಮಿಡಿಯೇಟ್ ಕಸ್ಟಡಿಗೆ ತಗೊಂಡು ಚಾರ್ಜ್ ಶೀಟ್ ಹಾಕಿ ಒಳಗಡೆ ತಳ್ತಾರೆ. ಆ ಜನಪ್ರತಿನಿಧಿ ಹಂಗೆ ಮಾತಾಡಿದ ಮೇಲೆ, ಈ ದೇಶದ ಸಂವಿಧಾನದ ವಿರುದ್ಧ ಮಾತಾಡಿದ್ಮೇಲೆ ಅವನ ಮೇಲೆ ಎಂಥ ಕ್ರಮ ಜರುಗಿಸ್ಬೇಕಾಗಿತ್ತು? ಯಾಕಂದ್ರೆ ನಾನು ಜನಪರವಾಗಿ ಕೆಲಸ ಮಾಡ್ತೀನಿ ಅಂದ್ರೆ ಜನಪರವಾಗಿ ಹೇಳಿಕೆ ಅಷ್ಟೇ. ಇನ್ನೋಡಿ, ನಾನು ಆವಾಗಲೇ ಇಂಟರ್ವ್ಯೂಲಿ ಹೇಳಿದೆ, ಸಂವಿಧಾನದಲ್ಲಿ ನಾನು ಯಾರಿಗೋ ನನ್ಗೆ ಓಟ್ ಹಾಕಪ್ಪ 500 ಕೊಟ್ಬಿಟ್ಟು ಓಟ್ ಹಾಕಿಸ್ಕೊ ಅಂತ ಬರ್ದಿದಾರ? ಸಂವಿಧಾನ ಬಾಹಿರವಾಗಿ ತಾನೇ ಗೆಲ್ತಾ ಇರೋದು. ಹೇಗೆ ಸಾಧ್ಯ ಆಯ್ತು ಸಂವಿಧಾನ ಬಾಹಿರವಾಗಿ ಗೆಲ್ಲಕ್ಕೆ? ಅಲ್ಲಿ ಪ್ರಜೆಗಳ ಪಾತ್ರನೂ ಐತೆ. ಶಿಕ್ಷೆ ಕೊಡಬೇಕು ಅಂದ್ರೆ ಈಸ್ಕೊಂಡವನ್ಗೂ ಕೊಡಬೇಕು, ಕೊಟ್ಟಿರೋನ್ಗೂ ಕೊಡಬೇಕು. ಇಡೀ ಕ್ಷೇತ್ರನ ತಗೊಂಡೋಗಿ ಜೈಲ್ಗೆ ಹಾಕಕ್ಕಾಯ್ತದ? ಆಗಲ್ಲ. ಅದಕ್ಕೆ ನಾನು ಏನ್ ಹೇಳ್ತೀನಿ, ಹೋದ್ ಕಡೆ ಶಾಲೆ ಕಾಲೇಜುಗಳಿಗೆ ಅಥವಾ ಸಭೆ ಸಮಾರಂಭದಲ್ಲಿ ನನ್ನ ಮುಖ್ಯ ನಾನು ಉದ್ದೇಶಿಸಿ ಮಾತಾಡೋದು ಏನು ಗೊತ್ತಾ? ಸಂವಿಧಾನದ ಬಗ್ಗೆನೆ. ನೀವು ಪ್ರತಿದಿನ 5 ವರ್ಷ ಲೆಕ್ಕ ಹಾಕ್ತಿರಲ್ವಾ, ಪ್ರತಿದಿನ ಒಂದು ಗೋಲ್ಕ ಇಟ್ಬಿಡಿ, ನಂದು ಅಂತ ₹1 ಹಾಕಿ, 5 ವರ್ಷದ ಪೂರ್ಣ ಮೊತ್ತ ಎಷ್ಟು ಲೆಕ್ಕ ಹಾಕಿ. ಒಬ್ಬ ಎಲೆಕ್ಷನ್ ಅಭ್ಯರ್ಥಿ ಬಂದು ನಿಮಗೆ ಕೊಡ್ತಕ್ಕಂಥ ಮೊತ್ತನೂ ಲೆಕ್ಕ ಹಾಕಿ. ಭಿಕ್ಷೆ ದುಡ್ಡು ನಿಮಗೆ ಕೊಡಲ್ಲ. ನೀವು ಒಂದು ಆರೋಗ್ಯ ಇದಕ್ಕೆ ಚಿಕಿತ್ಸೆಗೋಸ್ಕರ ಹೋಯ್ತೀರಾ, ₹500 ಕೊಟ್ಟಿರ್ತಾರೆ ಓಟಿಗೆ, ₹500 ಚಿಕಿತ್ಸೆ ಪಡಿತೀರಾ? ನಿಮ್ಮ ಮಕ್ಕಳಿಗೆ ಎಲ್ಲೋ ಶಾಲೆಗೆ ಸೇರ್ಸಕ್ಕೆ ಹೋಯ್ತೀರಾ, ₹500 ಶಾಲೆಗೆ ಸೇರಿಸ್ಕೋತಾರ? ಅದು ಬಿಟ್ಟರೆ ನಿಮಗೆ ಏನೋ ಮೆಡಿಕಲ್ ಆರೋಗ್ಯ ಇದಕ್ಕೆ ಹೋಯ್ತಾರೆ, ₹500 ಇದು ಮಾಡೋಕ್ಕಾಗಲ್ಲ. ಮತ್ತು ಈ ಥರ ಎಷ್ಟೋ ಇದಕ್ಕೆ ₹500 ಸಾಕಾಗುತ್ತಾ? ಅದೇ ಒಬ್ಬ ಜನಪ್ರತಿನಿಧಿನ ಪ್ರಾಮಾಣಿಕವಾಗಿ ಗೆಲ್ಸಿದ್ರೆ ನಿಮ್ಮ ಕ್ಷೇತ್ರದ ಶಾಲೆ ಉನ್ನತ ರೀತಿಯಲ್ಲಿ ಇಟ್ಟಿರ್ತಾನೆ, ಆರೋಗ್ಯ ಆಸ್ಪತ್ರೆ ಉನ್ನತ ರೀತಿಯಲ್ಲಿ ಇರುತ್ತೆ. ಆವಾಗ ಭ್ರಷ್ಟಾಚಾರ ನಡೆಯಲ್ಲ. ನೀವು ಭ್ರಷ್ಟಾಚಾರಿಗಳಾಗಿ ಮತದಾನ ಮಾಡಿ. ಈ ನಿಟ್ಟಿನಲ್ಲಿ ಹೋದ್ರೆ ಯಾರೋ ಒಬ್ಬ ನನ್ನ ಪಕ್ಷ ನಮ್ಗೆ ಏನೋ ಒಂದು ಸ್ಥಾನಮಾನ ಕೊಟ್ಟಿಲ್ಲ ಅಂತ, ಇನ್ನೊಬ್ಬ ನಂದೇನೋ ಒಂದು ಹಗರಣ, ಇವ್ರದೇ ಒಂದು ಗುಲ್ ಇರ್ಬೇಕಾದ್ರೆ ಇರ್ಬೇಕಾರೆ ಹಿಂದೆ ಕೆಲಸ ಮಾಡ್ತಾರೆ ಇವರೆಲ್ಲ. ಅದಕ್ಕೆ ಹಿಂದೆ ಜನಪ್ರತಿನಿಧಿಗಳು ಕೆಲವರು ಇದ್ರು. ನಾನು ಕೇಳ್ಪಟ್ಟಂಗೆ ಕೆಂಗಲ್ ಹನುಮಂತೇನವರು ಇದು ವಿಧಾನಸೌಧ ಕಟ್ತಾರೆ, ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಬರುತ್ತಂತೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಬಿಡ್ತಾರಂತೆ. ಹೋರಾಡಲ್ಲ, ನನ್ಗೆ ಇದೆಲ್ಲ ಮಾಡಿ ಕೂಡ ಇಂಥ ಆರೋಪ ಬಂತಲ್ಲ ಅಂತ ಮಾನಸಿಕವಾಗಿ ನಂದಿ ರಾಜೀನಾಮೆ ಕೊಟ್ಬಿಟ್ಟು ರಾಜಕೀಯದಿಂದ ಇದು ಮಾಡ್ತಾರಂತೆ. ಅದು ಕೇಳ್ಪಟ್ಟಿದೆ, ನನಗೆ ಅದ್ರ ಮಾಹಿತಿ ಪೂರ್ಣ ರೀತಿಲಿ ಇಲ್ಲ, ಉಲ್ಲೇಖ ಮಾಡ್ತಾ ಇದ್ದೀನಿ. ಹಾಗಿದ್ದ ನೈತಿಕತೆ ಇರ್ತಕ್ಕಂಥ ರಾಜಕಾರಣಿಗಳ ಮಧ್ಯೆ ಇವತ್ತು ನಾನು ಇನ್ನೊಂದು ಸಲಹೆ ನಂದು ಏನು ಗೊತ್ತಾ, ಸಂವಿಧಾನದ ಆಶಯದಲ್ಲಿ ಗೆದ್ದಿರ್ತಕ್ಕಂಥವ್ರು ವಿಧಾನಸಭೆ ಮಾಡ್ತಾರಲ್ವಾ ಚರ್ಚೆ,
ವಿಧಾನಸೌಧದಲ್ಲಿ ವಿಧಾನಸಭೆಗಳು ಮಾಡ್ತಾರೆ. ಏನು ಮಾಡ್ತಾರೆ ಅಲ್ಲಿ? ಜನರ ಸಮಸ್ಯೆಗಳು ಏನು ತೀರ್ಮಾನ ತಗೋಬೇಕು, ಏನು ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡ್ತಾರೆ. ಅಲ್ಲಿ ಆರೋಪ ಪ್ರತ್ಯಾರೋಪಗಳಿಗೆ ಸಮಯ ಹೊರಟೋಗುತ್ತೆ. ನೀನು ಸರಿನಾ, ನೀನು ಹಂಗೆ ಮಾಡಿದೆ, ನೀನು ಹಿಂಗೆ ಮಾಡಿದೆ, ಅದೆಲ್ಲ ಮುಖ್ಯ. ಜನಕ್ಕೆ ಏನು ಬೇಕು ಏನು ಬೇಡ ಅನ್ನೋದನ್ನ ಚರ್ಚೆ ಮಾಡಬೇಕು. ಒಬ್ಬ ಹೇಳ್ತಾರೆ, ನಾನು ಪ್ರಾಮಾಣಿಕ, ನಾನು ಬೇಕಾದ್ರೆ ನಡೀರಿ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಮಾಡ್ತೀನಿ ಅಂತಾನೆ. ನನ್ನ ಸಲಹೆ ಏನು ಗೊತ್ತಾ, ಯಾರ್ಯಾರು ಅವ್ರವ್ರ ಧರ್ಮದ ಆಶಯದಂತೆ ಗೆದ್ದಿರ್ತಾರೆ, ಯಾರ್ಯಾರಿಗೆ ಅವ್ರಿಗೆ ನಂಬಿಕೆ ಇದೆ, ಅದೇ ದೇವರ ಮೂರ್ತಿಗಳನ್ನ ಅವರ ಡೆಸ್ಕ್ ಮೇಲೆ, ಟೇಬಲ್ ಮೇಲೆ ಸ್ಥಾಪನೆ ಮಾಡ್ಬಿಡಿ. ಇವ್ರು ಟೇಬಲ್ ಕೊಡ್ತಾರಲ್ಲ ಸಮ್ಮತಿ ಇದ್ರೆ, ಅದ್ರ ಬದಲು ದೇವ್ರ ಮೇಲೆ ಆಣೆ ಮಾಡ್ಬಿಡ್ಲಿ. ಆಣೆನೇ ಮುಖ್ಯ. ಸತ್ಯವಂತ ಅಂತ ಸಾಬೀತುಪಡಿಸ್ಕೊಳ್ಳೋಕ್ಕೆ ದೇವ್ರ ಮೇಲೇನೆ ಆಣೆ ಮಾಡಬೇಕು ಅನ್ನೋದಾದ್ರೆ ಅದು ಒಂದು ಮಾಡ್ಬಿಡಿ. ನಾನು ಏನು ಹೇಳ್ತೀನಿ ಗೊತ್ತಾ ಸರ್, ಇಲ್ಲಿ ಯಾವುದೋ ಒಬ್ಬ ರಾಜಕಾರಣಿ ಬಗ್ಗೆ ನಾನು ಮಾತಾಡೋದು, ಅವ್ರ ಕೆಂಗಣ್ಣು ಗುರಿಯಾಗೋ, ಇದೆಲ್ಲ ನನ್ನ ಉದ್ದೇಶ. ನಾನೇನು ಹೇಳ್ತೀನಿ ಗೊತ್ತಾ, ನನ್ನ ಮೇಲೇನೆ ಹೇಳ್ತೀನಿ, ನಾನು ಭ್ರಷ್ಟಾಚಾರ ಮಾಡಲ್ಲ. ನನಗೆ ದುಡ್ದಿದ್ದು ಮಾತ್ರ ನನ್ನ ದುಡ್ಡು. ದುಡಿಮೆ ಇಲ್ದೆದ್ದು, ನನ್ನ ಶ್ರಮ ಇಲ್ಲದೆ ಇರೋದು ನನ್ನ ದುಡ್ಡಲ್ಲ. ಈ ಪ್ರಾಮಾಣಿಕತೆಯಿಂದಿದ್ರೆ ನನ್ನ ಪ್ರತಿಷ್ಠಿತ ವ್ಯಕ್ತಿ ಅಲ್ಲದೆ ಇದ್ರೂ ಪ್ರತಿಷ್ಠೆ ನನ್ನಲ್ಲಿ ಉಳ್ಕೊಳ್ಳುತ್ತೆ. ನನ್ನ ಆತ್ಮಗೌರವನ ನಾನು ಕಳ್ಕೊಳ್ಳಲ್ಲ ಅಂದ್ರೆ ನಾನು ಎಲ್ಲಿದ್ರೂ ತಲೆ ಎತ್ತೆ ನಿಲ್ತೀನಿ. ಯಾಕಂದ್ರೆ ಸರ್, ಯಾವುದೋ ಒಂದು ಇದ್ರೆ ಈಗ ಅಂದ್ರೆ ಈಗ ಎಷ್ಟೋ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇದೆ, ರಿಸಲ್ಟ್ ಬಂದಿಲ್ಲ, ಎಷ್ಟೋ ಬಡವರಿಗೆ ಏನೋ ಒಂದು ಅನುದಾನ ಸಿಗ್ತಿಲ್ಲ, ಎಷ್ಟೊಂದು ಬಡವರಿಗೆ ಏನೇನೋ ಒಂದು ಆಗ್ತಿದೆ. ಬಟ್ ಯಾವುದೋ ಅವರು ಬೆಳಿಗ್ಗೆ ಬರ್ತಾ ಅದ್ರ ಬಗ್ಗೆನೆ ಬರ್ದೆ. ಇವತ್ತು ವಿದ್ಯಾರ್ಥಿಗಳಿಗೆ ಮುಂದೆ ಕನಸಿನ ಭವಿಷ್ಯನೇ ಇಲ್ದೇದಂಗೆ ಮಾಡ್ಬಿಟ್ಟಿದೀವಿ ನಾವು. ಏನಾಗ್ಬೇಕು ಅವ್ನ ಮುಂದೆ? ನನ್ಗೆ ಕೇಳಿದ್ರೆ ನಾನು ಒಂದ್ಸರಿ ಪೊಲೀಸ್ ಅಂತ ಹೇಳಿದೆ, ಪೊಲೀಸ್ ಆಯ್ತೀನಿ ಸರ್ ಸಮಾಜನ ನಡೆಸೋಕ್ಕೆ. ಇವತ್ತಿಗೆ ಬರ್ತಾ ನಾನು ಒಬ್ಬ ರಾಜಕಾರಣಿ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ರಾಜ ವ್ಯವಸ್ಥೆ ಹೊರಟೋದ್ಮೇಲೆ ಇವಾಗ ನಾನು ಫಿಲಮ್ ಸ್ಟಾರ್ ಆದರೂ ನಮ್ಮ ಬೀದಿಗೆ ನಾನು ರೋಡ್ ಹಾಕಿಸ್ಕೊಳಕ್ಕಾಗಲ್ಲ ನನ್ನ ದುಡ್ಡಲ್ಲಿ. ಸರ್ಕಾರದ ವ್ಯವಸ್ಥೆಗೆ ಹೋಗ್ಬೇಕು ನಾನು ಏನೋ ರೋಡ್ ಮಾಡಿಸ್ತೀನಿ, ಚರಂಡಿ ಮಾಡಿಸ್ತೀನಿ, ವಿದ್ಯುತ್ ದೀಪ, ಒಂದು ಮನೆಗೆ ಲೈಟ್ ಹಾಕ್ಬೋದು ನೋಡಿ. ನಾನು ಯಾರೋ ದುಡ್ಡು ಇರೋನಾಗಿದ್ರೆ ಕಂಬ ತಂದು ಲೈನ್ ತಂದು ಹಾಕಕ್ಕಾಗಲ್ಲ. ಅದೇ ನನ್ನ ಜನಪ್ರತಿನಿಧಿ ಆದರೆ ಇಡೀ ಜನಸಮೂಹನ ನಾನು ಪ್ರತಿನಿಧಿಸ್ತೀನಿ. ಆಗು ಹೋಗುಗಳ ಬಗ್ಗೆ ನಾನು ತೀರ್ಮಾನ ತಗೊಳ್ಳೋ ಅಂತಹ ಅಧಿಕಾರ ನನ್ನಲ್ಲಿರುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಇವತ್ತು ನನ್ನ ಸ್ಥಿತಿನ ನೋಡ್ಕೊಳ್ಳಿ, ಅಧಿಕಾರಕ್ಕೆ ಬಂದ ಮೇಲೂ ಸ್ಥಿತಿನ ಕಂಪೇರ್ ಮಾಡಿ. ಏನೋ ನನ್ನ ಹತ್ರ ಒಂದು ಸ್ಕೂಟ್ರ್ ಹೋಗಿ ಒಂದು ಶಿಫ್ಟ್ ಕಾರೇ ಬಂತು, ಹೆಂಗೆ ಬಂತು ಅನ್ನೋದನ್ನ ಸ್ಪಷ್ಟೀಕರಣ ಜನರು ಕೇಳಿ. ಯಾವುದೋ ಇಲಾಖೆನೋ ಅಧಿಕಾರಿನೋ ಅಲ್ಲ. ಯಾಕಂದರೆ ಒಬ್ಬ ಅಧಿಕಾರಿ ಬಂದು ಕೇಳಿದ್ರೆ ನಾನು ಅವ್ನಿಗೇನೋ ಸಮಥಿಂಗ್ ಕೊಟ್ಟು ಆ ಪ್ರಶ್ನೆನ ಮುಚ್ಚಾಕ್ತೀನಿ. ಜನರಿಗೆ ಆ ಅಧಿಕಾರ ಕೊಡ್ತೀನಿ ನಾನು. ನೀವು ಪ್ರಶ್ನೆ ಮಾಡ್ಬೇಕು ನನಗೆ, ಈ ಕಾರ್ ಇರ್ತಲ್ವಲ್ಲಪ್ಪ, ಹೆಂಗೆ ಬಂತು? ದುಡ್ದಿದ್ದ ದುಡ್ಡ ಏನಾದರೂ ಮಾರ್ಬಿಟ್ಟು ತಗೊಂಡ? ಅದಕ್ಕೆ ನಾನು ಸ್ಪಷ್ಟೀಕರಣನೋ ದಾಖಲಾತಿನೋ ಕೊಡಲ್ಲ ಅಂದರೆ ನಾನು ಭ್ರಷ್ಟಾಚಾರ. ಒಂದೇ ಅಲ್ಲೇ ಸ್ಪಷ್ಟ ಆಗೋಯ್ತು. ಅದಕ್ಕೇನು ನಾನು ಆಗಲೇ ಹೇಳ್ದಂಗೆ ಅಂಗೈ ಗಾಯಕ್ಕೆ ಕನ್ನಡಿ ಬೇಕಾಗಿಲ್ಲ, ನೇರವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲೇ ಆಗೋದ ಇವ ಭ್ರಷ್ಟಾಚಾರ ಇನ್ನು ಮುಂದುವರಿಸ್ತಾನೆ ಬೇಡ ಅಂತ. ಸರ್, ಅವ್ರದೇ ಒಂದು ನಿಟ್ಟಾಗಿದೆ. ತುಂಬಾ ಸಮಸ್ಯೆಗಳು, ಜನರು ಬಂದ್ರೆ ತುಂಬಾ ಸಮಸ್ಯೆಗಳಿದೆ. ಇವ್ರದೇ ಒಂದು ನನ್ನೊಂದು ಗುಲ್ಲು, ನಂದು ಏನೋ ಭ್ರಷ್ಟಾಚಾರ, ಇವ್ರದೇ ಒಂದು ಸಮಸ್ಯೆಗಳು ಹುಟ್ಟಾಗ್ತಿರ್ಬೇಕಾದ್ರೆ ಈ ಜನಪರ ಕೆಲಸ ಮಾಡೋದು ಸಮಸ್ಯೆ, ಜನಪರ ಕೆಲಸಗಳು ಇರ್ತಾವ. ಹಾಗಾದ್ರೆ ಸರ್, ಜನಪ್ರತಿನಿಧಿ ಇವಾಗ ಕೆಲವೊಬ್ರು, ನಾನು ಎಲ್ಲೋ ಒಂದು ನೋಡಿದೆ, ಮೊನ್ನೆ ಭೇಟಿಯಾದೆ ಒಬ್ಬರಿಗೆ. ಅವ್ರು ಒಳ್ಳೆ ಸ್ಥಾನಮಾನದಲ್ಲಿದ್ರು ಕಾನೂನು ಇಲಾಖೆಯಲ್ಲಿ. ಅವ್ರು ರಾಜೀನಾಮೆ ಕೊಟ್ಟು ನಾನು ಹೋರಾಟಕ್ಕೆ ಬಂದಿದ್ದೀನಿ ಅಂದರು. ನಾನು ಅವ್ರಿಗೆ ಹೇಳಿದೆ, ಅದೇ ಸ್ಥಾನದಲ್ಲಿ ಮುಂದುವರೆದಿದ್ರೆ ನೊಂದವ್ರಿಗೆ ನ್ಯಾಯ ಕೊಡ್ಬೋದಾಗಿತ್ತಲ್ಲ ಅಂತ. ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೀನಿ ನಿಮ್ಮ ಹತ್ರ ಅಂದರು. ನೈತಿಕ ಹೊಣೆ ಹೊತ್ತವರು ಕೆಲವೊಂದು ಕೆಲಸ ಮಾಡೋಕ್ಕಾಗದೇ ಇರೋ ಒತ್ತಡಕ್ಕೆ ಇಲ್ಲ ಪ್ರಾಣ ಬಿಡಬೇಕು ಇಲ್ಲ ಸ್ಥಾನ ಬಿಡಬೇಕು ಅಂತ, ಪ್ರಾಣ ಬಿಡೋ ಅವಶ್ಯಕತೆ ಇಲ್ಲ ಅಂತ ಸ್ಥಾನ ಬಿಟ್ಟು ಬರ್ತಾ ಇದ್ದಾರೆ. ಇವಾಗ ಕಾನೂನು ಇಲಾಖೆಯಲ್ಲಿ ಇರ್ತಾರೆ, ಸಂವಿಧಾನದ ಪ್ರಕಾರ ಕಾನೂನು ಕ್ರಮ ಜರುಗಿಸೋಕೆ ಅವ್ರಿಗೆ ಆಗ್ತಾ ಇಲ್ಲ, ಒತ್ತಡ ಬರುತ್ತೆ ಅಂದಾಗ ಅವ್ರು ರಾಜೀನಾಮೆ ಕೊಟ್ಬಿಟ್ಟವ್ರೆ. ಎಷ್ಟೋ ಜನ ನೀವು ನೋಡಿರ್ಬೋದು, ಹೋರಾಟ ಮಾಡೋಕ್ಕಾಗದೆ ಸುಸೈಡ್ ಮಾಡ್ಕೊಂಡಿದ್ದಾರೆ. ತನಿಖೆ ಮಾಡಿದರೆ ಅವ್ರಿಗೆ ಏನು ಆತ್ಮಸ್ಥೈರ್ಯ ಕಡಿಮೆ ಇತ್ತು, ಹೋರಾಟದ ಮನೋಭಾವ ಇಲ್ಲ ಅಂತ ನಾನು ಏನೋ ಡೆಫಿನೇಷನ್ ನಾನು ಏನು ಬೇಕಾದರೂ ಕೊಡ್ಬೋದು. ನನ್ನ ಆಲೋಚನೆ, ನನ್ನ ದೃಷ್ಟಿಕೋನ. ವಾಸ್ತವಾಂಶ ಹೇಳಬೇಕಾದ್ರೆ ಇವತ್ತು ನಾನು ಇಲ್ಲಿಗೆ ಬಂದು ಕೂತಿದ್ದೀನಿ, ಹೋರಾಟ ಮಾಡಬೇಕು ಅನ್ನೋ ಮನೋಭಾವ ಇದೆ. ಆಗಲ್ಲ ಅಂದ ಪಕ್ಷದಲ್ಲಿ ಈ ಕಡೆನೂ ಹೋಗೋಕ್ಕಾಗಲ್ಲ, ಆ ಕಡೆನೂ ಹೋಗೋಕ್ಕಾಗಲ್ಲ, ಬೇಡ ಅಂದ್ಬಿಟ್ಟು ನಿರ್ಧಾರ ತಗೋಬೋದು. ಆ ಥರದಕ್ಕೆ ಅವಕಾಶ ಇರಬಾರ್ದು. ಸಂವಿಧಾನ ಇರೋದೇ ಅದಕ್ಕೆ. ನ್ಯಾಯ ಉಳಿಸ್ತೀನಿ ಅನ್ನೋರಿಗೆ ಉಳಿಯೋಕ್ಕೆ ಅವಕಾಶ ಕೊಡಬೇಕು. 100 ಅಪರಾಧಿಗೂ ಶಿಕ್ಷೆ ಆದರೂ 1 ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದೇ ಸಂವಿಧಾನದ ಆಶಯ. ಮುಂಬರ್ತಾ ಇದೆ 26ನೇ ತಾರೀಕು ನೋಡಿ. ನಾವು ಗಣರಾಜ್ಯೋತ್ಸವ ಅಂತ ಯಾಕೆ ಮಾಡ್ತೀವಿ ಅಂದರೆ, ಇದು ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲ ಪ್ರಾಂತ್ಯಗಳನ್ನು ಬೇರೆ ಬೇರೆ ರಾಜ ಮನೆತನಗಳು ಆಳ್ತಾ ಇದ್ದಿದ್ದು ಎಲ್ಲರಿಗೂ ಗೊತ್ತಿರೋ ಇತಿಹಾಸನೇ.
ಇದನ್ನ ಏಕೀಕರಣ ಮಾಡಿ ದೇಶ ಅಂತ ಮಾಡ್ಕೋತಾರೆ. ಏನು ಭಾರತ ದೇಶ ಅಂತ ಮಾಡಾದ್ಮೇಲೆ ಇವಾಗ ರಾಜ್ಯಗಳ ಘೋಷಣೆ ಬಂದಾಗ ನಾವು ಏನು ಮಾಡಬೇಕು ಅಂದರೆ ಒಂದೊಂದು ಕರ್ನಾಟಕ ರಾಜ್ಯ, ಆಂಧ್ರ, ತಮಿಳುನಾಡು, ಹೀಗೆ ನಾವು ಭಾಷೀಯ ಪ್ರಾಂತ್ಯಗಳಾಗಿ ಮಾಡಬೇಕಾದ ಇದನ್ನ ಗಣರಾಜ್ಯವನ್ನಾಗಿ ಮಾಡಿಕೊಂಡಂತಹ ದಿನ ಜನವರಿ 26. ಎಲ್ಲ ಮನೆತನಗಳಿಗೆ ಅವ್ರನ್ನ ರಾಜಮನೆತನದಿಂದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬರಮಾಡಿಕೊಂಡು ನಾವು ರಾಜ್ಯಗಳನ್ನಾಗಿ ಘೋಷಣೆ ಮಾಡಿಕೊಂಡಂತಹ ದಿನ. ಮತ್ತೆ ಇದನ್ನು ಕೂಡ ನಾವು ಸ್ವಾತಂತ್ರ್ಯ ದಿನದಷ್ಟೇ ಅಂದರೆ ಅಷ್ಟು ಇಲ್ಲದೇ ಇದ್ರು ಅದರಷ್ಟೇ ಪ್ರಾಮುಖ್ಯತೆ ಕೊಟ್ಟು ಮಾಡ್ತೀವಿ. ಇವತ್ತು ಆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಏನೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳಲ್ಲಿ, ಇದನ್ನು ಹಾಗೆ ಮಾಡ್ತೀವಿ. ಯಾಕಂದ್ರೆ 75 ವರ್ಷದ್ದು ಎಷ್ಟು ಮಹತ್ವಪೂರ್ಣವಾಗಿದೆ, ಎಷ್ಟು ಮಟ್ಟಿಗೆ ಗಣರಾಜ್ಯ ಜನರಿಗೆ ತಲುಪಿದೆ, ಎಷ್ಟು ಮಟ್ಟಿಗೆ ಇನ್ನೂ ಅದ್ರ ಬಗ್ಗೆ ಮಹತ್ವ ಗೊತ್ತಿಲ್ವಾ ಸರ್? ಸತ್ಯ ಹೇಳಬೇಕು, ಇಂಟರ್ವ್ಯೂಗಳಲ್ಲಿ ಜನರ ಮೆಚ್ಚುಗೆ ಮಾತ್ರ ಉದ್ದೇಶ ಆಗಬಾರ್ದು. ಇವತ್ತಿಗೂ ಕೂಡ ನಾವು ಸಾಮಾನ್ಯ ಜ್ಞಾನ ಅಂದರೆ ಪರಿಜ್ಞಾನದ ಪುಸ್ತಕದ ಪುಟಗಳನ್ನೇ ಓದಿಲ್ಲ. ನಾನು ಒಬ್ಬ ಈ ದೇಶದ ಪ್ರಜೆಯಾಗಿ ಹೇಳ್ಕೊತಾ ಇದ್ದೀನಿ, ವೈಯಕ್ತಿಕವಾಗಿ ಹೇಳ್ತೀನಿ. ನಾವು ಒಂದು ರೋಡ್ ಮಾಡಿದ್ದೀವಿ, ಒಬ್ರು ಆ ಕಡೆಯಿಂದ ಬರಬೇಕು, ಈ ಕಡೆಯಿಂದ ಹೋಗ್ಬೇಕು, ಹೌದಾ? ಗಾಡೀಲಿ ಹೋಗ್ಬೇಕಾದ್ರೆ ನಾವು ಎಲ್ಲರಿಗೂ ಬಹಳಷ್ಟು ಜನಕ್ಕೆ ಸ್ಮೋಕ್ ಮಾಡೋ ಅಭ್ಯಾಸ ಇದೆ. ಸ್ಮೋಕ್ ಮಾಡ್ತಾ ಮಾಡ್ತಾ ನಾವು ಆ್ಯಶ್ ಉದುರಿಸ್ಬೇಕಾದ್ರೆ ಹಿಂದೆ ಬರೋನ್ ಕನ್ನಡಕ ಹಾಕಿರ್ತಾನ, ಹೆಲ್ಮೆಟ್ ಹಾಕಿರ್ತಾನ, ಕಣ್ಣಿಗೆ ಹೋಗ್ಬೋದು. ಇದು ಪರಿಜ್ಞಾನ. ಇದು ಗೊತ್ತಿಲ್ಲದೆ ಅನಾಹುತ ಮಾಡ್ಬೇಕು ಇನ್ನಲವನ್ಗೆ ಅಂತ ಅಲ್ಲ, ಬರೀ ಆಕ್ಸಿಡೆಂಟ್ ಅಪಘಾತಗಳು ಮಾತ್ರ ಅಲ್ಲ, ಉಗಿಬೇಕು. ನಾವು ಹೆಂಗ್ ಬೇಕಂಗೆ ಉಗಿತೀವಿ, ಹಿಂದೆ ಬರ್ತಿರೋನ್ಗೆ ಹಾರುತ್ತಾ ಅಥವಾ ತಿಂದು ಎಸಿತೀವಿ. ಇದು ನಮಗೆ ನಮ್ಮ ಶಾಲೆ ಸಮಯದಲ್ಲಿ ನಮ್ಮ ಟೀಚರ್ ಹೇಳ್ಕೊಟ್ಟಿದ್ದು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಉಗಿಬಾರ್ದು, ತಿಂದಿದ್ದು ಎಸಿಬಾರ್ದು ಇದೆ. ಇವತ್ತಿಗೂ ನಾನು ಎಷ್ಟೋ ಜನಕ್ಕೆ, ಸರ್ ದಯವಿಟ್ಟು ಗಾಡೀಲಿ ಹೋಗ್ಬೇಕಾದ್ರೆ ಸಿಗರೇಟ್ ಸೇಬೇಡಿ, ಸಿಗರೇಟ್ ಸೇಯೋದು ಅಷ್ಟು ಮುಖ್ಯನಾ? ಯಾರಿಗೋ ಕಣ್ಣಿಗೆ ಬಿದ್ದರೆ ಏನೋ ಆಗ್ಬೋದು, ನೀವು ಬೆಂಕಿಯಿಂದ ಹಿಂಗೆ ಬೀಳಿಸ್ತೀರಾ, ಎಷ್ಟೋ ಗೊತ್ತಿರಬೇಕು. ಸ್ಪೀಡಾಗಿ ಬರೋ ಗಾಡಿಗಳು ಆಟೋಮೆಟಿಕ್ಕಾಗಿ ಬೆಂಕಿ ಹತ್ಕೋತು ರೋಡಲ್ಲಿ ಅಂತ ಹೇಳ್ತೀವಿ. ಅದಕ್ಕೆ ಇದು ಒಂದು ಕಾರಣ ಆಗಿರ್ಬೋದು. ಪರೀಕ್ಷೆ ಮಾಡಿದರೆ ಸೇದ್ಬಿಟ್ಟು ಬೆಂಕಿ ಇರೋ ಸಿಗರೇಟ್ನ ಹಿಂಗೆ ಬಿಸಾಕ್ಬಿಡ್ತಾರೆ. ರೋಡು ಕಾವಿರುತ್ತೆ, ತಣ್ಣಗಿರಲ್ಲ, ಬೆಂಕಿ ಹಾರಿರಲ್ಲ. ರೋಡ್ ಕಾವಿಗೂ ಗಾಡಿ ಹಿಂಗೆ ಪಾಸ್ ಆದಾಗ ಅದರಲ್ಲಿ ಪೆಟ್ರೋಲಿನ ಇವಾಪ್ರೇಟ್ ಆಗ್ತಾ ಇರುತ್ತೆ ಇಂಜಿನಲ್ಲಿ, ಸಡನ್ ಸ್ಪಾರ್ಕ್ ಆಗಿರ್ಬೋದು. ಎಂತೆಂಥ ಅನಾಹುತಗಳಿಗೆ ಆಸ್ಪದ ಮಾಡಿಕೊಡ್ತಾ ಇದೆ ನಮ್ಮೊಂದು ಅಭ್ಯಾಸ. ಅಭ್ಯಾಸ ಅನ್ನೋದಕ್ಕಿಂತ ಚಟ ಅದು. ಅದೇನು ತಿಂದ್ವಿ ದೇಹಕ್ಕೆ ಶಕ್ತಿ ಬಂತು ಅಂದರೆ, ಸಿಗರೇಟ್ ಸೇದ್ವಿ ದೇಹಕ್ಕೆ ಏನೋ ಬಂತು ಅಂತ ಅಲ್ಲ. ಈ ಒಂದು ಕಾಮನ್ ಸೆನ್ಸ್. ಈ ರಾಜ್ಯೋತ್ಸವ ನಾವು ವಿಜೃಂಭಣೆಯಿಂದ ಆಚರಿಸ್ತೀವಿ, ದೇಶದ ಬಾವುಟ ಎಲ್ಲ ಆರಿಸ್ತೀವಿ. ಅದು ಒಂದಿನದ ಕಾರ್ಯಕ್ರಮ. ದೇಶದ ಪ್ರತಿ ಗೌರವ, ದೇಶದ ಪ್ರತಿ ಅಭಿಮಾನ, ದೇಶದ ಬಗ್ಗೆ ನನಗೆ ಇರ್ತಕ್ಕಂತಹ ಮಹತ್ತರವಾದಂತಹ ಭಾವನೆ ವ್ಯಕ್ತಪಡಿಸೋಕ್ಕೆ ಪ್ರತಿದಿನ ಬೇಕು, ಒಂದಿನ ಸೀಮಿತ ಆಗಲ್ಲ. ಹಾಗಾಗಿ ಪ್ರತಿಯೊಬ್ಬ ಪ್ರಜೆನೂ ಉತ್ತಮ ನಾಗರಿಕರಾಗಬೇಕಾದ್ರೆ ದೇಶದ ಕರ್ತವ್ಯಗಳನ್ನು ನಿಭಾಯಿಸ್ಬೇಕು. ನನ್ನ ಬಂದು ಸರ್ ಏನೋ ಹಕ್ಕಿದೆ ನಂದು ಕೊಡಿ ಬೇಡ. ನನ್ನ ತಂದೆಗೆ ಹೋಗಿ ಅಪ್ಪ ನನಗೆ ಆಸ್ತಿ ಜಮೀನು ಬೇಕು, ಕರ್ತವ್ಯ ಏನು ನಂದು ಕೇಳಬೇಕಾದ್ರೆ, ಅಪ್ಪನ ಹತ್ರ ಆಸ್ತಿ ಕೇಳಬೇಕಾದ್ರೆ ತಾತನ ಆಸ್ತಿನೋ ಅಪ್ಪನ ಆಸ್ತಿನೋ, ನನ್ನ ಮಗನಾಗಿ ಕರ್ತವ್ಯ ಏನು? ಕರ್ತವ್ಯದ ತಿಳುವಳಿಕೆ ಬಹಳ ಮುಖ್ಯ. ಸ್ವತಂತ್ರ ಅಂದರೆ, ಇವಾಗ ಸ್ವತಂತ್ರ ಅಂದರೆ ಏನು ಅನ್ಕೊಂಡಿದ್ದೀವಿ, ಇಚ್ಛಾನುಸಾರ ಬದುಕೋದು, ಅದಲ್ಲ. ಜವಾಬ್ದಾರಿಯುತ ನಾಗರಿಕನಾಗಿ ಬದುಕೋದೇ ಸ್ವತಂತ್ರ. ಹಿಂದೆ ನಮ್ಮ ಬ್ರಿಟಿಷರು ಅಲ್ಲ, ಉದಾಹರಣೆಗೆ ಹೇಳಿದೆ, ಬ್ರಿಟಿಷರು ಆಳ್ವಿಕೆಯ ಸಂದರ್ಭದಲ್ಲಿ ಕಟ್ಟಂತಹ ಅಣೆಕಟ್ಟುಗಳು ಅಥವಾ ಯಾವುದೋ ಒಂದು ರಸ್ತೆನೋ ಬ್ರಿಡ್ಜೋ ಮನೇನೋ ಇತ್ಯಾದಿ ಏನೇನೋ ಕಟ್ಟಡಗಳು ಏನು ಕಟ್ಟಿದ್ದಾರೆ, ಇವತ್ತಿಗೂ ಅದು ಉಳ್ಕೊಂಡಿದೆ. ನೀವು ಕಟ್ತಾ ಇರೋದು ಯಾಕೆ ಉಳಿತಾ ಇಲ್ಲ, ಬಿದೋಗ್ತಾ ಇದೆ, ಅದು ರೋಡ್ ಕಿತ್ತೋಗ್ತಾ ಇದೆ. ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾನು ಇಲ್ಲಿ ಯಾರಿಗೋ ಒಬ್ಬ ಮೇಲೆ ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಇವಾಗ ರಾಜ್ಯೋತ್ಸವ ಎಲ್ಲ ಮಾಡ್ತಾ ಇದ್ದೀವಿ, ನಮ್ಮ ದೇಶ ಅಂತ ನಾವು ಇದೆಲ್ಲ ತಗೋತಾ ಇದ್ದೀವಿ ಅಂದರೆ ನಮಗೂ ಒಂದು ಆತ್ಮಾವಲೋಕನ ಆಗಬೇಕು. ಇಲ್ಲಿ ತನಕ ಬಂದಿದ್ದೀವಲ್ಲ, ದೇಶಕ್ಕೋಸ್ಕರ ಏನು ಕೊಡುಗೆ ಕೊಟ್ಟಿದ್ದೀವಿ, ಪ್ರಾಮಾಣಿಕರ ನಾವು. ಪ್ರಜೆನೂ ಅಷ್ಟೇನೆ, ಬರೀ ರಾಜಕಾರಣಿಗೆ ಒಂದ್ ಕಡೆನೆ ತಪ್ಪಾಗ್ತಾ ಇದೆಯಲ್ಲ. ಪ್ರಜೆಗಳು ನಮ್ಗೆ ನೀವು ಕೊಡ್ತಕ್ಕಂಥ ಹಣ ಆಮಿಷ ಬೇಡ, ಉತ್ತಮ ಆಡಳಿತ ಕೊಡಿ ಅಂತ ಮತದಾನ ಮಾಡಬೇಕು. ಇವರು ಪ್ರಾಮಾಣಿಕರಾಗಿ ಗೆದ್ದು ಜನಕ್ಕೆ ಏನ್ ಬೇಕು ಉತ್ತಮ ಸೇವೆ ಒದಗಿಸ್ಬೇಕು. ಪರಸ್ಪರತೆಯಿಂದ ನನ್ನ ದೇಶ ಅಭಿವೃದ್ಧಿ ಆಗುತ್ತೆ. ಗಣರಾಜ್ಯೋತ್ಸವ ದಿನ ನನ್ನ ಆಶಯ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬ ಭಾರತೀಯನು, ಪ್ರತಿಯೊಬ್ಬ ನಾಗರಿಕನು ತನ್ನ ಜವಾಬ್ದಾರಿ ಅರಿಯುತ್ತಾ ಕರ್ತವ್ಯ ನಿರ್ವಹಿಸುತ್ತಾ, ಮುಖ್ಯವಾಗಿ ಸಂವಿಧಾನದ ಆಶಯಕ್ಕೆ ಬದ್ಧನಾಗಿ ಬಾಳುತ್ತಾ, ಅದರಲ್ಲಿ ಮುಖ್ಯವಾಗಿ ನನಗೆ ಒಂದು ವರ್ಡ್ ತುಂಬ ಮುಟ್ಟುತ್ತೆ, ಭ್ರಾತೃತ್ವ ಭಾವನೆ.
ಭ್ರಾತೃತ್ವ ಭಾವನೆ ಅಂದರೆ ನಾವು ನಮ್ಮ ಒಡ ಹುಟ್ಟಿದವ್ರ ಜೊತೆ ಮಾತ್ರ ಅಂತ ಅಲ್ಲ, ಯಾರೇ ಆಗಿರ್ಬೋದು ನನ್ನ ದೇಶದವರು ಭ್ರಾತೃತ್ವ ಭಾವನೆಯಿಂದ ಬಾಳ್ತಾ, ಸರ್ವಧರ್ಮ ಸಮನ್ವಯತೆಯಿಂದ ಕಾಣ್ತಾ, ಮನಃಶಾಂತಿಯಿಂದ ಸಮನ್ವಯತೆ, ಸಮಾನತೆ, ಈ ಏನು ಈ ವ್ಯವಸ್ಥೆ ಒಳಗೆ ಎಷ್ಟು ಉತ್ತಮ ಆಗುತ್ತೆ ಅಷ್ಟು ಉತ್ತಮ ನಾಗರಿಕನಾಗಿ ಬಾಳ್ತಾ, ಈ ಅಸ್ಪೃಶ್ಯತೆ, ಈ ಜಾತಿ ನಿಂದನೆ, ಈ ಮೇಲು ಕೀಳಿನ ಭಾವನೆ, ತಾರತಮ್ಯ, ಇದನ್ನೆಲ್ಲ ನಾವು ಹೋಗ್ಲಾಡಿಸ್ತಾ ಈ ದೇಶಕ್ಕೆ ಉತ್ತಮ ಪ್ರಜೆ ಆಗೋಣ ಅಂತ ಆಶಿಸ್ತೀನಿ. ಬಹುಮುಖ್ಯವಾಗಿ ನಂದೊಂದು ಅನಿಸಿಕೆ ಏನಪ್ಪ ಅಂದರೆ, ನೀವೇನು ಮಾಡಬೇಕಾಗಿಲ್ಲ. ಯಾವುದೇ ಜನ ವಿರೋಧಿ ನೀತಿ ಬಂದಾಗ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಉಂಟಾದಾಗ, ಸಂವಿಧಾನಕ್ಕೆ ಕಂಟಕ ಬಂದಾಗ, ಜನ ವಿರೋಧಿಗಳ ನೀತಿ ಬಂದಾಗ ಬೀದಿಗಿಳಿದು ಪ್ರತಿಭಟನೆ ಮಾಡಿ. ಅದೊಂದೇ ಪ್ರಜೆಗಳಿಗೆ ಸಿಕ್ಕಂತಹ ದೊಡ್ಡ ಹಕ್ಕು. ಅಂದರೆ ನಮಗೆ ಆಗ್ತಕ್ಕಂಥ ಅನ್ಯಾಯನ ಬೀದಿಗಿಳಿದು ಹೋರಾಟ ಮಾಡೋದು ಈ ದೇಶದ ಜನ್ಮಸಿದ್ಧ ಹಕ್ಕು. ನಮ್ಮ ಸ್ವಾತಂತ್ರ್ಯ ಬಂದಿರೋದು ಅದೇ ರೀತಿ. ಅವತ್ತು ಬಂದಿದ್ದು ಪರಕೀಯರ ಜೊತೆ ಹೋರಾಡಿ ತಂದಂಥ ಸ್ವಾತಂತ್ರ್ಯನ ಇಂದು ನಮ್ಮ ಅಣ್ಣ ತಮ್ಮದಿರೇ ಅಂತ ಆಯ್ಕೆಯಾಗಿರುವಂಥ ಜನಪ್ರತಿನಿಧಿಗಳ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡಬೇಕು ಅಂದರೆ ಉಳಿದಿರೋದು ಒಂದೇ ಮಾರ್ಗ, ಹೋರಾಟ ಮನೋಭಾವನೆ. ಹೊಡೆದಾಡಿ ಎಲ್ಲೋ ಅಂಗಡಿಗಳಿಗೆ ಕಲ್ಲು ಹೊಡೆಯೋದು, ಬೆಂಕಿ ಹಚ್ಚೋದು ಹೋರಾಟ ಅಲ್ಲ. ಮೌನ ಪ್ರತಿಭಟನೆ, ಶಾಂತಿಯುತ ಪ್ರತಿಭಟನೆನೂ ಇದೆ, ಮತ್ತು ತೀವ್ರತೆಯ ಪ್ರತಿಭಟನೆನೂ ಇದೆ. ಅದನ್ನು ಮಾಡ್ತಾ ನಾವು ಪ್ರಬುದ್ಧತೆಯಿಂದ ಬಾಳೋಣ ಅಂತ ಆಶಿಸ್ತೀನಿ. ಧನ್ಯವಾದ. ಸರ್, ಈಗ ನೀವು ಮೂಲತಃ ಮೈಸೂರು ಅಂತ ಹೇಳಿದ್ರಿ. ಮೈಸೂರಲ್ಲಿ ಸ್ವಂತ ಮನೆ ಇದೆಯಾ, ಏನು ಬಾಡಿಗೆ ಮನೆ ಇದೆಯಾ? ಈಗ ಸರ್ ಒಂದು ಮೈಸೂರಿಗೆ ಬಂದು 6 ವರ್ಷ ಆಯಿತು. 5-6 ವರ್ಷ ಬಾಡಿಗೆ ಮನೆಯಲ್ಲೇ ಇದ್ವಿ. ಯಾಕಂದ್ರೆ ರಾಜ್ಯದಂತ ಮೂಡ 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 ಅಂತ ಸದ್ದು ಮಾಡ್ತಿದ್ದಿಲ್ಲ, ನೀವಿದ್ರ ಮೂಡ ಸೈಡ್ ತಗೊಳಕ ಟ್ರೈ ಮಾಡಿ? ಸರ್, ನಿಜ ಹೇಳ್ಬೇಕು ಅಂದ್ರೆ ಅದರ ಒಂದು ಸಣ್ಣ ಮಾಹಿತಿನೂ ಇಲ್ಲ. ಭ್ರಷ್ಟಾಚಾರ ತಪ್ಪು ಅಂತ ಹೇಳ್ತೀನಿ. ಅದು ಕಾಮನ್ ಮ್ಯಾನ್ ಇಂದ ಇದ್ದು CM ತನಕ ಮಾಡಿದ್ರು ಭ್ರಷ್ಟಾಚಾರನೇ. ಅದಕ್ಕೆ ನಾನು ಸಮರ್ಥನೆ ಇಲ್ಲ. ವೈಯಕ್ತಿಕವಾಗಿ ನಾನು ಸಿದ್ದರಾಮಯ್ಯ ಅವ್ರನ್ನ ನಾನು ಇಷ್ಟಪಡ್ತೀನಿ, ಹಂಗಂತ ತಪ್ಪಲ್ಲೂ ಸಮರ್ಥಿಸ್ಕೋತೀನಿ ಅಂತ. ತಪ್ಪು ಯಾರೇ ಮಾಡಿರಲಿ ಸರ್, ನಾನೇ ಮಾಡಿದ್ರು ನನಗೂ ಶಿಕ್ಷೆ ಕೊಡಿ. ನಾನೇನು ಹೇಳ್ತೀನಿ, ಕ್ಷಮೆದಾನದ ಅವಶ್ಯಕತೆ ನನಗಿಲ್ಲ. ನಾನು ಶಿಕ್ಷೆ ಮಾಡಿದ್ದೀನಿ, ಹೌದು, ನಾನು ಅಪರಾಧಿಯ ಸ್ಥಾನದಲ್ಲಿ ನಿಂತ್ಕೊಂಡಾಗ ಏನಿದೆ ಕಾನೂನುಬದ್ಧವಾಗಿ ನಡ್ಕೋಬೇಕು. ಅದರಲ್ಲಿ ಎಲ್ಲರೂ ಬರ್ತಾರೆ. ಇವ್ರಿಗೆ ಒಂದು ವಿಶೇಷ ರಿಯಾಯಿತಿ ಕೊಡಿ ಅಂತ ಏನಿಲ್ಲ. ಇವಾಗ ಗಲ್ಗೇರಿಸೋ ಅಂಥ ವ್ಯಕ್ತಿನ ಬೇಕಾದರೆ ರಾಷ್ಟ್ರಪತಿಯ ಒಂದು ಅಂಗೀಕಾರದೊಂದಿಗೆ ಅವರ ಒಂದು ಮಧ್ಯಸ್ಥಿಕೆಯಿಂದ ವಜಾಗೊಳಿಸ್ಬೋದು ಅಂತ ಇದೆ. ಯಾಕೆ ಇದೊಂದು ಅವಕಾಶ ಕೊಟ್ಟಿದ್ದೀವಿ ಅಂದರೆ, ಮನಪರಿವರ್ತನೆ ಆಗೋಯ್ತು. ವಿಶೇಷವಾದ ವ್ಯಕ್ತಿ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಮಾಡಬಾರ್ದು ಕೆಲಸ ಮಾಡ್ದ, ಅವನಿಗೆ ನೇಣು ಹಾಕ್ಬಿಟ್ರೆ ಪಾಪ ಇದಾಗುತ್ತೆ ಅಂದ್ಬಿಟ್ಟು ಏನಾದರೂ ಅವ್ನು ಮನಪರಿವರ್ತನೆ ಆಗಿ ಅಲ್ಲಿ ಎಲ್ಲರ ಇದರಲ್ಲಿ ಇದ್ದಿದ್ರೆ ಅದಕ್ಕೊಂದು ಅವಕಾಶ ಸಂವಿಧಾನ ಅನ್ನೋದನ್ನ ಇಲ್ಲಿ ನೋಡಿ ಸರ್, ಮೂಲತಃ ಸಂವಿಧಾನ ಅಂತ ನಾವು ಯಾಕೆ ಎತ್ಕೋತೀವಿ? ಎಲ್ಲೇ ಅನ್ಯಾಯ ಆದರೂ ಅಂದರೆ ನೋಡಿ ಎಂತೆಂತಹ ಅವಕಾಶ ಮಾಡಿಕೊಟ್ಟಿದೆ. ಒಬ್ಬ ತಪ್ಪಿತಸ್ಥ ಆದರೂ ಅವನ ಭಾವನೆ, ಏನಪ್ಪ ನಿಂದು, ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಕೇಳ್ಬಿಟ್ಟು ನಾವು ನಿರ್ಣಯ ಆಯಿತು, ನಿರ್ಧಾರನೂ ಆಗೋಯ್ತು ಗಲ್ಗೇರಿಸೋದು. ಆದರೂ ಅಭಿಪ್ರಾಯ ಕೇಳ್ತೀವಿ ಅಂದರೆ ಅದರ ಅರ್ಥ ಎಷ್ಟು ಮಹತ್ವವಾದಂಥ ವಿಚಾರ ಅಲ್ವಾ ಅದು. ಕೊಲೆ ಮಾಡಿರೋದು ಸಾಬೀತಾಯಿತು, ಭ್ರಷ್ಟಾಚಾರ ಮಾಡಿ ಸಾಬೀತಾಯಿತು, ಅನ್ಯಾಯ ಅಕ್ರಮ ಮಾಡಿ ಸಾಬೀತಾಯಿತು. ನಿನ್ನ ಅಭಿಪ್ರಾಯನೂ ಹೇಳು ಅಂತ ಅವಕಾಶ ಮಾಡಿಕೊಡೋ ಅಂತ ಯಾವುದಾದ್ರೂ ಅವಕಾಶ ಇರ್ತಕ್ಕಂಥ ದೇಶ ಅಥವಾ ಕಾನೂನಿದ್ರೆ ಅದು ನನ್ನ ಭಾರತ ದೇಶದ ಸಂವಿಧಾನ ಹೇಳಕ್ಕೆ ಮನಸ್ಪೂರ್ವಕವಾಗಿ ಹೆಮ್ಮೆ ಪಡ್ತೀನಿ. ಕೊನೆಯದಾಗಿ ಸರ್, ನಿಮ್ಮ ಸೋಷಿಯಲ್ ಮೀಡಿಯಾದ ಕೆಲವು ಸಾಲುಗಳನ್ನ ನೋಡ್ತಾ ಇರ್ತೀವಿ, ಕವನ ಕವಿತೆಗಳು. ಈ ಪ್ರೀತಿ ಕವನ ಕವಿತೆ ಪ್ರೀತಿಯಿಂದ ಬಂದಿದ್ದ ನಿಮ್ಗೆ ಸ್ವಯಂ ಬಂದಿದೆ ಸರ್? ಏನಾದ್ರು ಪ್ರೀತಿ ಗೀತಿ ಮಾಡಿ ಏನಾದ್ರು ಗೀಲಿಂಗ್ ಅಂತೆಲ್ಲ ಆತರ ಏನಾದ್ರು ಮಾಡಿ ಒಂದು ಕವನ ಓದ್ಬಿಡ್ಲಾ ಸಮಯ ಇದ್ರೆ? ಓದಿ ನೋಡಿ, ಚಿಕ್ಕದಾಗಿ ಓದಿ ನೋಡಿ. ನನ್ನ ಎದೆಯ ಉತ್ಖಲನ ಮಾಡಿದರೆ ಸಿಗುವುದು ನಿನ್ನ ಪ್ರೀತಿಯ ಅವಶೇಷಗಳು, ನನ್ನ ಹೃದಯ ಸೀಳಿದರೆ ಸಿಗುವುದು ನಿನ್ನ ಮೇಲಿನ ಭಾವನೆಯ ಕುರುಹುಗಳು, ನನ್ನ ಮೆದುಳು ವಿಭಜಿಸಿದರೆ ಸಿಗುವುದು ನಿನ್ನ ಬಗ್ಗೆ ಯೋಚಿಸಿದ ವಿಚಾರಗಳು, ನನ್ನ ಕಣ್ಣು ಪರೀಕ್ಷೆ ಮಾಡಿದರೆ ಸಿಗುವುದು ನಿನ್ನ ಚಿತ್ರಗಳು. ಅರ್ಥ ಮಾಡಿಕೋ ಈ ಬರವಣಿಗೆಯ ಭಾವಭಂಗಿ, ಹಾಗೂ ನೀ ನನ್ನ ಅರ್ಧಾಂಗಿ, ಜೊತೆಯಾಗಿ ಕಳೆಯೋಣ ಜೀವನ ಪೂರ್ತಿ ಉಳಿದೆಲ್ಲ ಕ್ಷಣಗಳು. ಇದೊಂದು ಕಲ್ಪನೆ. ನಾನು ಪ್ರೀತಿನ ಲಾಯಲ್ ಆಗಿ ನೋಡಿದೆ. ಅಂದರೆ ಒಂದು ಪ್ರೀತಿ ಒಬ್ಬ ಮನುಷ್ಯನಿಗೆ, ಉದಾಹರಣೆ ಸಹಿತ ಹೇಳಬೇಕು ಅಂದರೆ, ಇನ್ಫೋಸಿಸ್ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ಅವರದ್ದು ಎಂತಹ ಒಂದು ಸಕ್ಸಸ್ ಇದೆ ಅಂದರೆ, ಅವರ ಒಂದು ಬೆಳವಣಿಗೆ ಸಂದರ್ಭದಲ್ಲಿ ಏನೋ ಧನ ಸಹಾಯ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಇದಕ್ಕೆ, ಅದೇನು ವಿಚಾರ ಬೇರೆ. ನಾನು ಅಲ್ಲಿ ಏನು ಹೇಳ್ತೀನಿ ಅಂದರೆ,
ಒಂದು ಗಂಡಿಗೆ ಸಿಗುವಂತಹ ಸಂಗಾತಿ ಸಹಧರ್ಮಿಣಿ ಜೊತೆಯಲ್ಲಿ ಬರಬೇಕು. ಈ ಒಂದು ಭಾವನೆಯಿಂದ ನಾನು ಪ್ರೀತಿನ ಪವಿತ್ರವಾದಂತಹ ಒಂದು ಇದು ಅನ್ಕೊಂಡು ಕಲ್ಪಿಸ್ಕೊತಾ ಇದೆ. ಆದ್ರೆ ನಾನು ಪರಸ್ಪರ ಪ್ರೀತಿ ನನಗೆ ಈ ತರ ಸಾಲುಗಳ ಸ್ಫೂರ್ತಿ ಯಾರು, ಬರೆಯೋದಕ್ಕೆ ಕಾರಣ ಏನು? ಅದೇ ಹೇಳಕ್ ಬರ್ತಾ ಇದ್ದೀನಿ. ನನಗೆ ಪರಸ್ಪರ ಪ್ರೀತಿ ಆಗಿಲ್ಲ. ನಾನು ಕಾಲೇಜ್ ಓದ್ಬೇಕಾದ್ರೆ ಅವ್ರ ಹೆಸರು ಗೊತ್ತಿಲ್ಲ ನನಗೆ. ನಮ್ಮ ಸಮಯದಲ್ಲಿ ಹೇಗಿತ್ತು ಅಂದ್ರೆ ಮಡಿವಂತಿಕೆ, ಹೋಗಿ ಮಾತಾಡಿಸ್ಬಿಟ್ರೆ ಯಾರಾದ್ರೂ ಹೊಡೆದ್ಬಿಟ್ರೆ ಏನಾದ್ರು ಅನ್ಬಿಟ್ರೆ ಮನಸ್ಸು ಅದೊಂದು ಅವಮಾನ ಅನ್ನೋದ್ ತರ ಇತ್ತು. ಎಷ್ಟೋ ಜನ ನಾವು ನಮ್ಮ ಸಮಯದಲ್ಲಿ ನಾವು ಏನು ನಮ್ಮ ವಯಸ್ಸಿನವ್ರಿದ್ದೀವಿ, ಯಾರು ಪ್ರೀತಿನ ಹೇಳ್ಕೊಂಡೇ ಇಲ್ಲ. ಕೆಲವ್ರು ಹೇಳಿದ್ದಾರೆ, ಕೆಲವ್ರು ಹೇಳಿಲ್ಲ. ಅಂದ್ರೆ ಆ ಸಾಲಲ್ಲಿ ನಾನು ಬರ್ತೀನಿ. ಹೇಳಲಿಲ್ಲ ಸರ್, ಅದೊಂದು ಭಾವನೆ ಹಂಗೆ ಬಂದ್ನಾ. ನಾನು ಒಂದು ಅವ್ರು ಬಿಟ್ಟೆ, ಇನ್ನೊಂದು ಕಡೆ ಯಾರಿಗೂ ನಾನು ಹೇಳ್ಕೊಳಕ್ ಅವಕಾಶನೇ ಆಗ್ಲಿಲ್ಲ. ಯಾಕಂದ್ರೆ ಆ ವಿಷಯದಲ್ಲಿ ನಮ್ಗೆ ನಾಚಿಕೆ ಸ್ವಭಾವ, ಏನಾಗುತ್ತೋ ಏನು ಅನ್ನೋ ಅಂತ ಇದು ಬಹುಮುಖ್ಯವಾಗಿ ಜವಾಬ್ದಾರಿಯಾಗಿ. ಯಾಕಂದ್ರೆ ಹೈಸ್ಕೂಲ್ ಓದ್ತಿರ್ಬೇಕಾದ್ರೆ ತಂದೆ ತೀರ್ಕೊಂಡಿದ್ರು, ತಂಗಿರ ಅಕ್ಕನ ಮದುವೆ ಮಾಡಬೇಕು. ಈ ಪ್ರೀತಿ ಪ್ರೇಮ ನಾವು ಸಿನಿಮಾನು ನೋಡ್ತಿದ್ವಲ್ಲ, ಪರಿಣಾಮಗಳೇನು ಪ್ರೀತಿ ಪ್ರೇಮದಿಂದ ಸಿಗದೆ ಇದ್ರೆ ಏನಾಯ್ತಾರೆ. ಇಷ್ಟ ಒಂದ್ ಕಡೆ, ಆದ್ರೆ ಅದನ್ನ ಗಳಿಸ್ಕೋಬೇಕಾದ್ರೆ ಇವಕ್ಕೆಲ್ಲ ಹೊಡ್ತಾ ಬೀಳುತ್ತಲ್ಲ ಅನ್ನೋ ಜವಾಬ್ದಾರಿ ನಾನು ಅಣ್ಣನಾಗಿರೋದ್ರಿಂದ ಅದಕ್ಕೆ ಅಂತಾನೆ ಹೋಗ್ತಾ ಇರ್ಲಿಲ್ಲ. ಆದ್ರೆ ಕಲ್ಪನೆ ಮಾತ್ರ ಪ್ರೀತಿ ಆಗಿರ್ಬೋದು, ಸಾಮಾಜಿಕ ಕಳಕಳಿ ಆಗಿರ್ಬೋದು, ಎಲ್ಲಾ ವಿಚಾರದಲ್ಲೂ ನಂದೊಂದೊಂದು ಆಲೋಚನೆಗಳು ಬಂದಿದ್ದನ್ನ ಬರಿತಾ ಉಂಟೆ. ಕೆಲವೊಂದು ವಿಡಿಯೋಸ್ಗಳು ನೋಡಿದೆ ನಾನು, ಈ ಚರಂಡಿ ಕ್ಲೀನ್ ಮಾಡೋದು, ಗ್ರೌಂಡ್ ಕ್ಲೀನ್ ಮಾಡೋದು, ಎಲ್ಲೋ ಯಾರೋ ಒಂದು ಬೀದಿలో ಒಬ್ಬರು ಕಸ ಎತ್ತಾಕಿ ಅನ್ನೋದು ಅರಿವು ಮೂಡಿಸೋದು, ಇದೆಲ್ಲಕ್ಕೆ ಪ್ರೇರಣೆ ಏನು? ನೀವೇನು ಅಂದ್ರೆ ಕೆಲವೊಂದು ಏನೋ ಪ್ರೀ ಪ್ಲಾನ್. ಸರ್, ನಾನು ತುಂಬಾ ಸಣ್ಣ ಹುಡುಗ ಇದ್ದಾಗ ನಮ್ದೊಂದು ಉರ್ದು ಶಾಲೆ ಇತ್ತು. ಎದುರುಗಡೆ ನಿಮ್ಗೆ ಅವಾಗ ಗೊತ್ತಿರ್ಬೇಕಾದ್ರು ಶೌಚಾಲಯಗಳು ಇರ್ಲಿಲ್ಲ. ಶಾಲೆ ಇದು ಅಂದ್ರೆ ಅವಾಗ ಕಾಂಪೌಂಡು ಇರ್ಲಿಲ್ಲ. ನೇರವಾಗಿ ಅಲ್ಲೊಂದು ಕಳ್ಳಿ ಬೇಲಿ ಇತ್ತು. ಅಲ್ಲೆಲ್ಲ ಗಲೀಜು, ವಾಸನೆ ಗಲೀಜು. ನಾನೇನ್ ಮಾಡ್ತಿದ್ದೆ, ಶಾಲೆ ಆವರಣ ಕ್ಲೀನ್ ಮಾಡೋದು. ಭಾನುವಾರ ಇಲ್ಲ ಯಾರಿಗೂ ಗೊತ್ತಾಗದೆ ನಂಗೆ ಗೇಟ್ ಹತ್ತು ಹೋಗಿ ಒಳಗಡೆ ಪಾತಿ ಮಾಡೋದು, ನೀರ್ ಹಾಕೋದು ಗಿಡಕ್ಕೆ, ಏನೇನೋ ಹೂವಿನ ಗಿಡ ತಂದು ಹಾಕೋದು. ಅವಾಗ್ಲಿಂದಾನು ನಾನು ಸಣ್ಣ ಹುಡುಗ ಇದ್ದಾಗ್ಲೂ ಪರಿಸರ ಪ್ರೇಮ ಕಾಣ್ದಾಗೆ ಅದು ಹೆಂಗ್ ಮೂಡ್ ಬಂತೋ. ನಮ್ಮ ಮಸೀದಿ ಇತ್ತು, ಅಲ್ಲೂ ಕೂಡ ಗಿಡ ಹಾಕೋದು, ಅಲ್ಲಿ ಕ್ಲೀನ್ ಮಾಡೋದು, ಇದು ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟೆ. ಆ ಗುಣ ಸಣ್ಣ ವಯಸ್ಸಿನಿಂದಾನೇ ಬಂದಿದ್ದಕ್ಕೆ ಅದು ನಾಚಿಕೆ ಸ್ವಭಾವ ಅಂತ ನನ್ಗೆ ಅನಿಸ್ಲಿಲ್ಲ. ಮಿಗಿಲಾಗಿ ನಮ್ಮ ಸಮಯದಲ್ಲಿ ಸಿನಿಮಾಗಳು ಕೂಡ ಒಬ್ಬ ನಾಯಕನ ಪ್ರತಿನಿಧಿಸ್ತಿದ್ದು ಅಂತ ಪಾತ್ರಗಳೇ. ಒಳ್ಳೇದ್ ಮಾಡ್ಬೇಕು, ಊರ ಅಭಿಮಾನ ಇರಬೇಕು, ಊರಿಗೋಸ್ಕರ ಏನೋ ಮಾಡಬೇಕು, ಶಾಲೆ ಏನೋ ಈ ತರದ್ ನೋಡ್ತಿದ್ನಲ್ಲ, ಅದಕ್ಕೂ ಸಾಮ್ಯತೆ ಇತ್ತು. ನಾನು ಮಾಡ್ತಾ ಇರೋದು ಅದೇ ತಾನೆ. ಒಂದು ಸಿನಿಮಾ ನಟ ಹೀರೋ ಆ ಪಾತ್ರಧಾರಿ ಏನ್ ಮಾಡ್ತಾ ಇದ್ದಾನೆ, ನಾನು ವಾಸ್ತವದಲ್ಲಿ ನಾನು ಅದೇ ಮಾಡ್ತಾ. ಊರಲ್ಲಿ ಗಿಡ ಹಾಕ್ದೆ. ನಮ್ಮಲ್ಲಿ 4 ಶಾಲೆಗಳಿದಾವೆ. ಸರ್ಕಾರಿ ಶಾಲೆಗಳು 1-2 ಇದ್ರೆ, ಪ್ರೈವೇಟ್ ಶಾಲೆನೂ 1-2 ಇದೆ. ಅವ್ರನ್ನ ರಾಜ್ಯೋತ್ಸವ ಮಾಡಿದೆ. ಯಾವುದೇ ರಾಜಕಾರಣಿ ಅಥವಾ ಅವಾಗ ಚಿಕ್ಕಪ್ಪನೇ ರಾಜಕೀಯದಲ್ಲಿದ್ರು, ಅವ್ರನ್ನೂ ಕರೀದೆ. ಯಾರಿಗೂ ರಾಜಕೀಯ ವ್ಯಕ್ತಿಗಳಿಗೆ ಸ್ಟೇಜ್ ಕೊಡ್ದೇನೆ ನಮಗೆ ಪಾಠ ಮಾಡಿದಂತಹ ಟೀಚರ್ಸ್ ಕರೆದೆ. ಊರಲ್ಲಿ ಪ್ರತಿಯೊಂದು ಜಾತಿ ಅಂದ್ರೆ ಲಿಂಗಾಯತರು, ಆಚಾರ್ಯರು, ಕುರುಬರು, ನಮ್ಮವರು, ಎಷ್ಟು ಜಾತಿಗಳಿದ್ದಾರೆ ಅದರಲ್ಲಿ ವಯಸ್ಸಾದವರು 80 ವರ್ಷ ಹಿರಿಯ ನಾಗರಿಕರಿಗೆ ಸನ್ಮಾನ ಮಾಡಿದೆ. ಮಕ್ಕಳಿಗೆ ಪ್ರತಿಭೆ ಪುರಸ್ಕಾರ ಕೊಡದೆ, ರಾಜ್ಯೋತ್ಸವ ಮಾಡಿದೆ. ಈ ತರ ನಾನು ಒಳ್ಳೆ ವ್ಯಕ್ತಿಯಾಗಿ ಬಾಳ್ಬೇಕು, ಸಮಾಜದಲ್ಲಿ ನಂದು ಒಂದು ಸ್ಥಾನಮಾನ ಬರಬೇಕು ಅಂದ್ರೆ ಒಳ್ಳೆತನದಲ್ಲಿ ಬರಬೇಕು. ಹಣ ನೋಡಿ, ಕೀರ್ತಿ ಅನ್ನೋದು 2 ರೀತಿ. ಹಣದಿಂದ ಸಿಗುವ ಕೀರ್ತಿ ಬೇರೆ, ಗುಣದಿಂದ ಸಿಗುವ ಕೀರ್ತಿ. ನಾನು ಗುಣಕ್ಕೆ ಮಹತ್ವ ಕೊಟ್ಕ ಬಂದೆ. ಆದ ಕಾರಣ ಕಸ ಕಂಡಾಗ ಶಾಲೆ ಹತ್ರ ಯಾರೋ ಕಸ ಹಾಕ್ತಾ ಇದಾರೆ, ಅಲ್ಲಿ ಹೋಗಿ ಕ್ಲೀನ್ ಮಾಡೋದು, ಗುಡ್ಸೋದು, ಗಿಡ ಹಾಕೋದು, ತಪ್ಸೋದು, ಜನರ ಜೊತೆಗೆ ಜಗಳನೂ ಆಡಿದ್ದೀನಿ. ಚರಂಡಿ ನೀವು ನೋಡಿರ್ಬೇಕಾಗಿತ್ತು, ಏನೂ ಹೋಗ್ತಾ ಇರ್ಲಿಲ್ಲ, ನೀರು ಇಳಿಯೋದು, ಕ್ಲೀನ್ ಮಾಡೋದು. ಕಾರ್ಪೊರೇಷನ್ ಕಮಿಷನರ್ ಜೊತೆ ಜಗಳ ಆಡ್ಕೊಂಡು ಕೂಡ ಒಂದಿನ JCB ತಂದು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಏನಾಗಿತ್ತು ಅಂದ್ರೆ, ಯಾವ್ದೋ ಒಂದು ಸಂಘ ಸಂಸ್ಥೆಗಳು ಮಾಡ್ತಾರೆ ಈ ತರದ್ನ, NGOಗಳು ಮಾಡ್ತಾರೆ, ಯೂನಿಟಿಗಳು ಮಾಡ್ತಾರೆ. ಪ್ರಿಪೇರ್ ಮಾಡ್ಕೊಂಡ್ರೆ ಯಾಕಂದ್ರೆ ಈ ತರ ಆಗ್ಬೇಕು, ಏನು ಇಲ್ಲ, ದಿನನಿತ್ಯ ಅನಿಸಿದ್ದನ್ನ ಭಗವಂತ ಏನೋ ಒಂದು. ಇವಾಗ ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿ ಏನೋ ಒಂದು ಅಪಘಾತ ಆಯ್ತು, ನಾನು ಗಾಡಿ ನಿಲ್ಸ್ಬಿಟ್ಟು ನನ್ಗೆ ಇವಾಗ ಉದ್ಯೋಗ ಹೆಂಗಿದೆ ಅಂದ್ರೆ, ಈಗ ಹೋಗಿ ಮಾಡ್ಬೇಕಾಗಿರೋದು ಕಸ್ಟಮರ್ಗೆ ಸರ್ ನಾಳೆ ಬಂದು ಮಾಡ್ತೀನಿ ಆಯ್ತು ಅನ್ನೋ ತರದ್ದು ಉದ್ಯೋಗ. ಭಗವಂತ ಅದೇನೋ ಗೊತ್ತಿಲ್ಲ. ನಾನು ಓದಿದ್ದು ಆಟೋಮೊಬೈಲ್ ಫೀಲ್ಡೇ, ಬಟ್ ಮಾಡ್ತಾ ಇರೋದು ಕಲ್ತಿರೋ ಕೆಲ್ಸಕ್ಕಿಂತ ಆಟೋ ಎಲೆಕ್ಟ್ರಿಕಲ್ ಓದಿದ್ದು, ITI ಮಾಡಿದೆ, ಅದೇ ಫೀಲ್ಡಲ್ಲಿ ಇದ್ದೀನಿ. ಬಟ್ ಹೊರತಾದ ಕೆಲ್ಸದಲ್ಲಿ ಇದ್ದೀನಿ. ಆ ಕೆಲಸ ಹೆಂಗೆ ಅಂದ್ರೆ, ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಬೋದು ನನ್ನ ಕೆಲಸ. ಆದ ಕಾರಣ ನನಗೆ ಕೆಲ್ಸದ ಒತ್ತಡ ಇರಲ್ಲ. ಹೋಯ್ತಾ ಇದ್ದೀನಿ, ಕಸ್ಟಮರ್ ಫೋನ್ ಮಾಡ್ಬಿಟ್ಟು ಒಂದು ಅರ್ಧ ಗಂಟೆ ಲೇಟಾಗಿ ಬರ್ತೀನಿ ಅಂದ್ರು, ಓಕೆ ಸರ್ ಇವಾಗ ಆಗ್ತಾ ಇಲ್ಲ, ನಾಳೆ ಬರ್ತೀನಿ ಅಂದ್ರು. ಅವಾಗ ಏನಾಯ್ತು, ಹೋಯ್ತಾ ದಾರಿಲಿ ಆಕ್ಸಿಡೆಂಟ್ ಆದ್ರೆ
ಆಂಬುಲೆನ್ಸ್ ಫೋನ್ ಮಾಡೋದು, ಸ್ಪಂದಿಸೋದು ಏನಪ್ಪ ನೀವು ಏನಕ್ಕೆ ಹಿಂಗ್ ಮಾಡ್ತಾರೆ ಅಂದಿದ್ದಾರೆ ಸರ್. ಇವಾಗ ನಾನು ರೆಡಿಯಾಗಿ ಬಂದಿದ್ದೀನಿ, ಈ ಶಾಲ್ ಇದೆ, ಈ ವೈಟ್ ಬಟ್ಟೆ ಇದೆ, ಇವಾಗ ಏನೋ ಕೂದ್ಲು ಬಿಟ್ಟಿರೋ, ಅವಾಗ ಕೂದ್ಲು ಬಿಟ್ಕೊಂಡು ಉದ್ದ ಕಸ ಗುಡಿಸ್ತಾ ಇದ್ರೆ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಇವನಿಗೆ ಹುಚ್ಚ ಆಗಿರ್ಬೇಕು, ಇಲ್ಲ ಅಂದ್ರೆ ಮಾನಸಿಕ ಅಸ್ವಸ್ಥ, ದೆವ್ವ ಮೆಟ್ಕೊಂಡಿರ್ಬೇಕು ಇವನಿಗೆ, ಇದಿರ್ತಾವಲ್ಲ ಈ ತರದ ಪದಗಳು ಕೇಳಿದ್ದಾರೆ. ನಾನು ಎಲ್ಲಾರ್ಗೂ ಸಮರ್ಥನೆ ಕೊಟ್ಕೊಂಡು ಉತ್ತರ ಕೊಟ್ಕೋಬೇಕು ಅಂತಿಲ್ಲ, ಬಹಳಷ್ಟು ಜನಕ್ಕೆ ಅರ್ಥ ಮಾಡಿಸಿದ್ದೀನಿ. ಯಾಕೆ ಅಂದ್ರೆ ಸಾಮಾಜಿಕ ಬದುಕಲ್ಲಿ ಬದುಕ್ತಾ ಇರ್ಬೇಕಾದ್ರೆ ಉತ್ತಮ ನಾಗರಿಕನಾದ ಜವಾಬ್ದಾರಿ ಅದು. ನಾನು ಇರ್ತಕ್ಕಂಥ ಪರಿಸರನ ಸ್ವಚ್ಛವಾಗಿ ಇಟ್ಕೋಬೇಕು, ಗಿಡ ಮರ ಹಾಕ್ಬೇಕು, ಪ್ರಾಣಿ ಪಕ್ಷಿಗಳ ಬಗ್ಗೆ ಚಿಂತನೆ ಮಾಡಬೇಕು. ಹಿಂದೆ ನೀವು ನೋಡಿರ್ಬೇಕು, ಒಂದು ಹಳ್ಳಿ ಅಂದ್ರೆ ಮನೆ ಮುಂದೆ ಹಸು ಇರೋದು, ಒಂದು ಕೋಳಿ, ಕುರಿ, ದನ ಕರುಗಳು, ಮಾನವ ಪ್ರಾಣಿ ಅವಲಂಬನೆ ಮಾಡ್ಕೊಂಡಿದ್ದ. ಇವತ್ತು ಒಂದು ಮನೆ ಮುಂದೆ ವಾಹನ, ಕಾರ್ ಇರುತ್ತೆ, ನಾಯಿ ಇರುತ್ತೆ, CC ಕ್ಯಾಮ್ರಾ, ಈ ಡಿಪೆಂಡೆನ್ಸಿ ಬೇರೆ ಆಯಿತು. ಜನ ಬದುಕ್ತಾ ಬದುಕ್ತಾ ಪೂರಕವಾದಂಥದ್ದನ್ನ ಬಿಟ್ಟು ಜನ ಡಿಪೆಂಡ್ ಆಗಿ, ಇವಾಗ ನಾಯಿಗೆ ನಾನು ಊಟ ಹಾಕ್ಬೇಕು, ಹಸುಗೆ ಹುಲ್ಲು ಹಾಕಿದ್ರೆ ಹಾಲು ಕೊಡ್ತಾ ಇದೆ, ರಿಟರ್ನ್ ನನ್ಗೆ ಏನೋ ನಾಯಿ ಏನು ಕೊಡ್ತಾ ಇದೆ, ಓಕೆ ಒಂದು ಕಾವಲು ಕಾಯ್ತಾ ಇದೆ, ಅದನ್ನು ಹೊರತು ಪಡ್ಬಿಡೋಣ. ಇವಾಗ ಕಾರ್ನ ನಾನು ಹೋಗಿ ತಳಿಸ್ಕೊ ಬರ್ಬೇಕು, ನನ್ನನ್ನು ಅದು ಕರ್ಕೊಂಡು ಹೋಗುತ್ತೆ, ಪೆಟ್ರೋಲ್ ಹಾಕ್ಬೇಕು, ಖರ್ಚು ನೋಡಿ. 2 ಎತ್ತಿನ ಗಾಡಿಗೆ ಬರೀ ನೀವು ಕೊಡ್ಬೇಕಾಗಿತ್ತು ಹುಲ್ಲು, ಎತ್ತಿನ ಗಾಡಿ ಕರ್ಕೊಂಡು ಹೋಯ್ತಿತ್ತು, ಹೊಲ ಉಳ್ತಾ ಇತ್ತು, ಇಲ್ಲಿ ಕೇಳಿ ಬೆಳೆ ಕೊಡ್ತಾ ಇತ್ತು, ಎಲ್ಲಾ ರೀತಿಗೂ ಪೂರಕವಾದಂಥದ್ದು. ಆದ್ರೆ ಕಾರ್ ಮಾಡೋದೇನು ಕರ್ಕೊಂಡು ಹೋಗುತ್ತೆ, ಅಷ್ಟು ಬಿಟ್ರೆ ಖರ್ಚೆಲ್ಲ ನಮ್ದು. ಗುರು ಅಥವಾ ಇದರ ಅಥವಾ ವಿಶ್ವಮಾನವ, ಮನುಜ ಮತ, ವಿಶ್ವಪಥ, ಅವ್ರನ್ನ ಕುವೆಂಪು ಬರವಣಿಗೆಗೆ. ಇನ್ನು ಆದರ್ಶಪ್ರಾಯ ವ್ಯಕ್ತಿಗಳು ಡಾಕ್ಟರ್ APJ ಅಬ್ದುಲ್ ಕಲಾಂ ಆಗಿರ್ಬೋದು, ಅವರ ಸಾಲಲ್ಲಿ ಮದರ್ ತೆರೇಸಾ, ಅವ್ರ ಸಾಲಲ್ಲಿ ಬರ್ತಕ್ಕಂತಹ ಇವಾಗ ಬಸವಣ್ಣನವರಾಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಕುವೆಂಪು ಆಗಿರ್ಬೋದು. ವಚನಗಳೆಲ್ಲ ಕಲ್ತಿದ್ದೀರಾ, ಏನು ಓದಿದ್ದೀರಾ, ಹೆಂಗೆ ಸರ್? ಇನ್ನೊಂದು ಬಹಳ ಓದಲ್ಲ ನಾನು, ನನ್ನ ಹತ್ರ ಇರೋದು ಒಂದು ಗುಣ ಹೇಳ್ಬಿಡ್ತೀನಿ. ಓದಿದ್ದಿದ್ರೆ, ನಾನು ಓದೋ ಹವ್ಯಾಸ ಇದ್ಬಿಟ್ಟಿದ್ದಿದ್ರೆ ನನ್ನ ಜ್ಞಾನ ಭಂಡಾರ ಇನ್ನೂ ಚಿಗುರೊಡಿತಾ ಇತ್ತು. ಏನಂದ್ರೆ ಒಂದು ವಿಚಾರ ಅಂದ್ರೆ ನಾನು ತಲೆಯಲ್ಲಿ ಏನೋ, ಇವಾಗ ಕವನ ಬರಿತೀನಿ ಅಂದ್ರಲ್ಲ, ಹೆಂಗೆ ಅಂದ್ರೆ ಕವನ ಬರೆಯೋಕ್ಕೆ ಒಂದು 2-3 ಇದಿದೆ. ಸಾಲುಗಳ ಮಧ್ಯೆ ನಂಟಿರ್ಬೇಕು, ಪದಗಳ ಜ್ಞಾನ ಇರಬೇಕು, ಪದಗಳ ಅರ್ಥ ತಿಳಿದಿರ್ಬೇಕು. ಇವಾಗ ನಾನು ಯಾವುದೋ ಒಂದು ಸಾಲು ಬರಿತಾ ಇದ್ದೀನಿ, ಆ ಸಾಲಿಗೆ ಬರ್ತಕ್ಕಂಥ ಅರ್ಥ ಏನು ಅನ್ನೋದು ನನ್ಗೆ ಮುಂಚೆ ಅರ್ಥ ಆಗ್ಬೇಕು, ಆಮೇಲೆ ಓದುಗ್ರಿ. ಈ ಕವಿಗೆ ವರದಾನ ಏನು ಅಂದ್ರೆ ವಾಸ್ತವ ಬದುಕ್ತಾ ಕಲ್ಪನೆಯಲ್ಲಿ ಇನ್ನೂ ಚೆನ್ನಾಗಿ ಬದುಕ್ತಾನೆ ಅವನು. ಉದಾಹರಣೆ, ಚಂದ್ರ ಗ್ರಹಕ್ಕೆ ನಾನು ಹೋಗೋದೇ ಇಲ್ಲ, ಚಂದ್ರನ ಬಗ್ಗೆ ಅದೇನೋ ವರ್ಣಿಸ್ಬಿಟ್ಟಿರ್ತೀನಿ, ಇಲ್ಲೇ ಕೂತ್ಕೊಂಡು ಇನ್ಯಾವುದನ್ನೋ ನಾನು ಬರಿತಾ ಆ ಒಂದು ಲೋಕಕ್ಕೆ ನನ್ನನ್ನು ನಾನು ಹೊಟ್ಟೋಯ್ತೀನಿ. ಇದು ಕವಿಗಳಿಗೆ, ಸಾಹಿತಿಗಳಿಗೆ ಭಗವಂತ ಕೊಟ್ಟಿರೋಂಥ ವರದಾನ. ಏನಪ್ಪ ಅಂದ್ರೆ, ನೀನು ಬದುಕ್ತಾ ಇರೋದು ಏನೇ ಇರ್ಬೋದು, ನಾನು ಬಡವ, ನನ್ನ ಹತ್ರ ಗಾಡಿ ಇಲ್ಲ, ಏನಿಲ್ಲ, ನನ್ನ ಆಕಾಶದಲ್ಲಿ ತೇರಲ್ಲಿ ಹೋದಂಗೆ ಏನೋ ಕಲ್ಪಿಸ್ತೀನಿ. ಇವಾಗ ಉದಾಹರಣೆ, ನೀವು ಸಿನಿಮಾ ಹಾಡುಗಳು ನೋಡಿರ್ಬೋದು. ನಮ್ಮ ಇನ್ನೊಂದು ಈ ವಿಚಾರದಲ್ಲಿ ಉಲ್ಲೇಖ ಮಾಡಬೇಕು ಅಂದ್ರೆ, ನಮ್ಮ ಬಾಲ್ಯದ ಸಮಯದಲ್ಲಿ ಅಲ್ಲಲ್ಲಿ ಮೈಕ್ ಸೆಟ್ಗಳು ಜಾಸ್ತಿ. ಒಬ್ಬ ಇಂಡಿವಿಜುವಲ್ ಹಾಡು ಕೇಳೋದಲ್ಲ, ನಮಗೆ ಬೇಕಾದನ್ನಲ್ಲ. ಊರಲ್ಲಿ ಹಬ್ಬ ನಡೀತಾ ಇದೆ, ಅಲ್ಲಿ ಯಾವ್ದು ಪ್ಲೇ ಮಾಡ್ತದೆ ಅದನ್ನ ನಾನು ಅನಿವಾರ್ಯ ಕೇಳಲೇಬೇಕು. ಅದು ಯಾವ ಭಕ್ತಿ ಗೀತೆ ಹಾಕಿದ್ರು ಕೇಳಬೇಕು, ಭಾವಗೀತೆ ಹಾಕಿದ್ರು ಕೇಳಬೇಕು. ಇನ್ನೊಂದು, ನನ್ನ ಸ್ಪಷ್ಟ ಕನ್ನಡಕ್ಕೆ ಮೂಲ ಕಾರಣನೇ ಚಂದನ TV. ಅವಾಗ ಮಾಲ್ಗುಡಿ ಡೇಸ್ ಆಗಿರ್ಬೋದು, ಈ ಥರ ಒಂದು ಸೀರಿಯಲ್ಗಳೇ ನಮ್ದು, ಚಿತ್ರಮಂಜರಿ ಆಗಿರ್ಬೋದು, ಅಲ್ಲಿನ ಸಂದರ್ಶನಗಳ ವ್ಯಕ್ತಿಗಳ, ಆವಾಗ ಹಿಂಗೆ ಸಿಕ್ಕಿದವರು ಯಾರೋ ವೈರಲ್ ಆದವ್ರನ್ನ ಕರ್ಕೊಬಂದು ಕೂರಿಸ್ತಾ ಇರಲಿಲ್ಲ. ಸಮಾಜದಲ್ಲಿ ಅವ್ರದ್ದು ಏನೋ ಪಾತ್ರ ಜಾಸ್ತಿ ಇರಬೇಕು ಅಂಥವ್ರೇ ಸಂದರ್ಶನಕ್ಕೆ ಕೂರ್ತಾ ಇದ್ದಿದ್ದು. ಪೂರ್ತಿ ಕೇಳ್ತಾ ಇದ್ದೆ. ಮಹಾಭಾರತನೂ ನೋಡಿದ್ದೀನಿ ನಾನು, ನಮ್ಮ ಅಲಿಫ್ ಲೈಲಾ ಅಂತ ಸೀರಿಯಲ್ ನೋಡಿದ್ದೀನಿ, ಶಕ್ತಿಮಾನ್ ನೋಡಿದ್ದೀನಿ. ಏನೇನು ಪ್ರಸಾರ ಆಗುತ್ತೆ ಅವೇ ನಮಗೆ. ಇಲ್ಲ ಆಟ ಆಡು, ಇಲ್ಲ ಅದ್ ನೋಡು, ಇಲ್ಲ ಮನೆ ಕೆಲಸ ಮಾಡು. ಆವಾಗ ನಾವೆಲ್ಲ ಚಟುವಟಿಕೆಯ ವ್ಯಕ್ತಿಗಳು. ಆವಾಗ ಏನಾಗ್ತಾ ಇತ್ತು ಅಂದರೆ, ಹಂಸಲೇಖ ನಮ್ಮ ಕಾಲಘಟ್ಟದ ಮಹಾನ್ ಬರವಣಿಗೆಗಾರರು, ಸಾಹಿತಿ, ಸಿನಿಮಾ ಸಾಹಿತಿ ಅಂತಲೇ ಹೇಳ್ಬೋದು. ಇದಕ್ಕೂ ಮುಂಚೆ ಇದ್ರು ಚಿ ಉದಯಶಂಕರ್, ಮತ್ತು ಹಲವಾರು ಜನ ಬರ್ತಾರೆ, ಯಾಕಂದರೆ ಪೂರ್ತಿ ಹೆಸರುಗಳು ಹೇಳದೇ ಇದ್ರು. ನಮಗೆ ಹಂಸಲೇಖ ಅವ್ರು ಬಿಟ್ಟರೆ, ಅವ್ರ ನಂತರದ ಮುಂದೆ 3 ಜನ ಹೇಳ್ತೀನಿ ನೋಡಿ. ವಿ ನಾಗೇಂದ್ರ ಪ್ರಸಾದ್, ಕೆ ಕಲ್ಯಾಣ್, ಕವಿರಾಜು, ಇವ್ರದ್ದೆಲ್ಲ ಸಮಯದ ಹಾಡುಗಳು ನಮ್ಗೆ ಹೆಂಗಿತ್ತು ಅಂದರೆ, ಪದಗಳ ಒಂದು ಉತ್ಖಲನ ಆಗ್ತಾ ಇತ್ತು. ಹಾಡುಗಳಲ್ಲಿ ಎಂತೆಂಥ ಎಕ್ಸ್ಪೆರಿಮೆಂಟ್ ಅಂದರೆ ಅವೆಲ್ಲ ನನ್ನ ತಲೆಯಲ್ಲಿ ಗೋಚರಿಸ್ತಾ ಇವಾಗ ನೋಡಿ, ನಿಮಗೆ ಏನೋ ಒಂದು ಹೇಳಿದೆ, ಆದೇಶ, ಆರ್ಡರ್ ಮಾಡೋದು, ಆದೇಶ, ಅಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಅಕ್ಷರದಲ್ಲಿ ಬಿಟ್ಟರೆ, ಕೇಳುವಾಗ ಉಚ್ಚಾರ ಹೆಂಗಿದೆ, ಆದೇಶ, ಆದೇಶ. ಆರ್ಡರ್ ಮಾಡ್ತಾ ಇದ್ದೀನಿ, ಆದೇಶನೂ ಅಂತ ಇದ್ದೀನಿ.
ಈ ಥರದ ಅರ್ಥಗಳು, ಜೋಡಿ ಅರ್ಥಗಳು, ಸಮಾನಾರ್ಥಕ ಪದಗಳು ಹೊಂದಿಸಿ ಬರೆಯಿರಿ. ಕನ್ನಡದಲ್ಲಿ ನನಗೆ 100ಕ್ಕೆ 78, 125ಕ್ಕೆ. ಅಂದರೆ ನಾನು ಎಲ್ಲನೂ ಅಟೆಂಡ್ ಮಾಡ್ತಿರ್ಲಿಲ್ಲ, ಓದ್ತಿರ್ಲಿಲ್ವಲ್ಲ. ಆದ್ರೂ ಹಿಂದಿಲಿ 100ಕ್ಕೆ 72 ಏನೋ. ಹಿಂದಿನೂ ಅಷ್ಟೇನೆ ನೋಡಿ. ಇಂಗ್ಲೀಷ್ ನನಗೆ ಬರಲ್ಲ ಓದೋಕ್ಕೆ, ಅಥವಾ ಇಂಗ್ಲೀಷಲ್ಲಿ ಟಾಪರು ಅಲ್ಲ, ಮಾತಾಡೋಕ್ಕೂ ಬರಲ್ಲ, ಅರ್ಥ ಮಾಡ್ಕೋತೀನಿ. ಒಂದ್ಸರಿ ಟೀಚರ್ ಕರೆದ್ಬಿಟ್ಟು ಬೋರ್ಡ್ ಹತ್ರ ಅವಮಾನ ಮಾಡಿ ಹೊಡೆದ್ಬಿಟ್ರು. ಹಿಂದಿನಾಗ ಕಾಗುಣಿತ ಸ್ಲೇಟ್ ತಗೊಂಡು ಕಲಿತೆ. ಇಂಗ್ಲೀಷ್ ಯಾಕೆ ಕಲೀಲಿಲ್ಲ ಅಂದರೆ, ಪರಕೀಯರ ಭಾಷೆ ನಮಗೇಕೆ. ಸಿನಿಮಾಗಳಲ್ಲಿ ಅವಾಗ ಈ ಥರದ್ದೆಲ್ಲ ಪದಗಳು ಬರ್ತಿತ್ತು, ಡೈಲಾಗ್ಗಳು. ಇಂಗ್ಲೀಷು ಆವಾಗ ಸ್ವಾತಂತ್ರ್ಯ ಚಳವಳಿದು ಅದು ತಾನೇ ನಮ್ಮ ಪುಸ್ತಕದಲ್ಲಿ ಇದ್ದಿದ್ದು. ನಾವು ಯಾಕೆ ಕಲಿಬೇಕು ಇಂಗ್ಲೀಷ್ನ? ನಾನು ನೀನು ಹೊರದೇಶಕ್ಕೆ ಹೋಗ್ಬೇಕಾ? ಇಂಗ್ಲೀಷ್ ಕಲಿಯೋದೇ ಇಲ್ಲ. ಅದೊಂದು ಮನೋಭಾವದಿಂದ ಈ ಅಭಿಮಾನ ಜಾಸ್ತಿ ನನಗೆ. ನಮ್ಮ ಟೀಚರ್ಗೆ ಹೇಳ್ತಿದ್ದೆ, ಬಿಡಿ ಸರ್, ಬದುಕ್ತಾ ಇರೋದು ಕರ್ನಾಟಕದಲ್ಲಿ, ಇಂಗ್ಲೀಷ್ ಯಾಕೆ ಬೇಕು ನನಗೆ, ಕನ್ನಡ ಬಂದರೆ ಸಾಕು ಅಂತ. ಕನ್ನಡ ಅದಕ್ಕೆ. ಸರ್, ಈಗ ಮುಂದಿನ ದಿನಗಳಲ್ಲಿ ನೀವು ಏನು ಅನ್ಕೊಂಡಿದ್ದೀರಾ ಈ ನಾಡು ನುಡಿ ಅನ್ನೋ ವಿಚಾರದ ಬಗ್ಗೆ ಏನು ಅನ್ಕೊಂಡಿದ್ದೀರಾ? ಯಾಕಂದ್ರೆ ಸರ್, ನಾನು ದೊಡ್ಡ ನಾಯಕ ಆಗ್ತೀನೋ ಅಲ್ವೋ ಅದು ಬೇರೆ ಪ್ರಶ್ನೆ. ಅಲ್ಲಲ್ಲ, ಅದು ಬೇರೆ. ಆದರೆ ನಾಡು ನುಡಿ ಅಂತ ಬಂದಾಗ ನನ್ನ ವ್ಯಕ್ತಿಗತವಾಗಿ ನಾನು ಏನು ಮಾಡಬಹುದು, ನನ್ನಿಂದ ಏನು ಸಾಧ್ಯ ಆಗುತ್ತೆ. ಇವಾಗ ಎಲ್ಲೋ ಕನ್ನಡದಲ್ಲಿ ಬೋರ್ಡ್ ಅಳವಡಿಸಿಲ್ಲ. ಹೋಗಿ ನಾನು ಈ ಪ್ರಶ್ನೆಗೆ ನೀವೇನು ಮಾಡಬೇಕು ಅಂತ ಇದ್ದೀರಾ ಅಂದ್ರಿ. ಒಂದು ಬೇಕ್ರಿ ಅವನು ಏನು ಮಾಡ್ದ ಅಂದರೆ, ನಮ್ಮ 2 ಬಣ್ಣದ ಒಂದು ಇದು ಕೇಕ್ ಬಾಕ್ಸು ಮತ್ತು ಕವರ್ ಮಾಡಿದ್ದ. ಅವ್ನಿಗೆ ಹೋಗಿ ತಿಳಿ ಹೇಳ್ದೆ, ನೋಡಪ್ಪ, ಕಸದಲ್ಲಿ ಎಸ್ತಿದ್ದಾರೆ, ಮಾನಸ ಗಂಗೋತ್ರಿಲಿ ಕಸದ ಬುಟ್ಟಿಗೆ ಎಸ್ತಿದ್ದಾರೆ. ನೋಡಿದೆ, ವಿಡಿಯೋನು ಮಾಡಿದೆ. ಹೋಗಿ ಹೇಳಿದೆ ಅವನಿಗೆ, ನೋಡಪ್ಪ, ಇದು ನಮ್ಮ ಭಾವನೆಗೆ ಧಕ್ಕೆ ಮಾಡ್ತಾ ಇದೆಯಾ? ಅಭಿಮಾನಿಗಳಿದ್ದೀವಿ. ಈ ಧ್ವಜದ ಬಣ್ಣನ ನಾವು ಶಾಲ್ ಅಂತ ಹಾಕ್ಕೊಂಡು ರಾಜ್ಯೋತ್ಸವ ಮಾಡುವಾಗ ಇದೇ ನಮ್ಮ ಐಡೆಂಟಿಟಿ. ಇದನ್ನು ನೀನು ಕಸಕ್ಕೆ ಕಳಿಸ್ತಾ ಇದೆಯಲ್ಲ ಈ ಬಣ್ಣನ, ಅದು ಒಂದಷ್ಟವೇ ಅಂತ. ಮತ್ತೆ ನೆನ್ನೆನೂ ಹೋಗಿ ಹೇಳಿದ್ದೀನಿ ಅವನಿಗೆ, ಇದು 2ನೇ ಸರಿ. ನಾನು ಬೇಕಾದರೆ ಸಂಘಟನೆ ಕರ್ಕೊಬಂದು ಗಲಾಟೆ ಮಾಡ್ಬೋದು. ನೀನು ವ್ಯಾಪಾರಕ್ಕೆ ಮಣ್ಣು ಹಾಕೋ ಉದ್ದೇಶ ನಂದಲ್ಲ. ನೀನು ಗೊತ್ತಿದ್ದು ಮಾಡ್ತಾ ಇದೆಯಾ, ಗೊತ್ತಿಲ್ಲದೆ ಮಾಡಿದ್ಯಾ, ಈ ಥರ ನಾನು ಧ್ವನಿ ಎತ್ತೀನಿ ಸರ್. ಎಲ್ಲೇ ನಾಡು ಅಥವಾ ಯಾರೋ ಇಂಗ್ಲೀಷಲ್ಲಿ ಇದು ಮಾಡ್ತಾ ಇದ್ದಾರೆ, ಕನ್ನಡಕ್ಕೆ ಅವಮಾನ, ನಾನು ಧ್ವನಿ ಎತ್ತಿದ್ದೀನಿ. ಒಬ್ಬನೇ ಇದ್ರೂ ಎತ್ತಿದ್ದೀನಿ. ಯಾವುದೋ ಒಂದು ಕಚೇರಿ ಹತ್ರನೋ ಶೋರೂಮ್ ಹತ್ರನೋ ನಮ್ಮ ಇದರಲ್ಲಿ ಕನ್ನಡ ಬಳಸಿಲ್ಲ ಅಂದರೆ ನಾನು ಕೇಳಿದ್ದೀನಿ. ವೈಯಕ್ತಿಕವಾಗಿ ನಾನು ಪ್ರಶ್ನೆ ಮಾಡ್ತೀನಿ ಅಂದ್ಬಿಟ್ಟು ಎಷ್ಟೋ ಕಡೆ ನನಗೆ ಬೈಗುಳಗಳಾಗಿದ್ದಾವೆ. ಆದರೆ ನಾನು ಏನಂತೀನಿ ಗೊತ್ತಾ ಸರ್, ಇವಾಗ ಯಾರೋ ನನಗೆ 100 ರೂಪಾಯಿ ಕೊಟ್ಟರು, ನಾನು ಈಸ್ಕೊಳ್ಳಿಲ್ಲ ಅಂದರೆ ಅವ್ರ ಜೀವದಲ್ಲೇ ಉಳಿತು. ಯಾರೋ ಕೆಟ್ಟ ಪದ ಬಳಸಿದ್ರು, ರಿಸೀವ್ ಮಾಡಿದ್ರೆ ನನಗೆ ಅಲ್ಲದ ಪದ. ನನಗೆ ಭಾಳಷ್ಟು ಕಡೆ ನಾನು ಜಗಳ ಆಡೋದು, ಹೊಡೆದಾಟ ಮಾಡೋದು ಮುಂಚೆ ಮಾಡ್ತಿದ್ದೆ. ಈಗ ತಿಳುವಳಿಕೆ ಬಂದ ಮೇಲೆ ಇದು ನನ್ನ ಭವಿಷ್ಯದ ಜೀವನಕ್ಕೆ ಮುಳ್ಳಾಗುತ್ತೆ. ಹೋರಾಟ ಮಾಡಬೇಕು, ಹೊಡೆದಾಟ ಮಾಡಬಾರ್ದು. ಹೋರಾಟಕ್ಕೂ ಹೊಡೆದಾಟಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಮುಂದಿನ ದಿನಗಳಲ್ಲಿ ಜೀವನ ಚೆನ್ನಾಗಿರ್ಲಿ ಸರ್, ಒಳ್ಳೆ ಕೀರ್ತಿ ಆಗಲಿ. ದೇವ್ರ ದಯೆ. ಮುಂದಿನ ಜೀವನ ಹೇಗಿರುತ್ತೋ ನಾನು ಕಂಡಿಲ್ಲ, ನೀವು ಕಾಣಲ್ಲ. ಇವತ್ತಿನ ವಾಸ್ತವಿಕವಾಗಿ ಏನಿದ್ದೀನೋ ತೃಪ್ತಿ ಮನೋಭಾವದಿಂದ, ಶಾಂತಿಯಿಂದ ಇದ್ದೀನಿ. ಸಣ್ಣ ಪುಟ್ಟ ತೊಡಕುಗಳು, ನೀವು ಹೇಳಿದ್ರಲ್ಲ, ಅಣಗ್ಸೋರು ಜಾಸ್ತಿ ಇದ್ದಾರೆ. ನಾನು ಮಾಡೋವಂಥ ಕೆಲಸನ ತೋರಿಸ್ಬಿಟ್ರೆ ಎಷ್ಟೋ ಬೇರೆ ಹೊಸಬ್ರು ಅಭಿಮಾನಿಗಳಾಗ್ತಾರೆ. ನಿನ್ನೆ ಯಾರೋ ಒಬ್ಬರು ನಿಮ್ಮ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಫೋಟೋ ತಗೋತೀನಿ ಅಂತ ಈ ಗೆಟಪ್ಗೆ ಬಂದು ತಗೊಂಡ್ರು. ನನ್ನ ಸ್ನೇಹಿತರು ನನಗೇನಂತಾರೆ ಗೊತ್ತಾ, ಆಡ್ಕೋತಾರೆ, ಮೋರಿ ಕ್ಲೀನ್ ಮಾಡೋಕ್ಕೆ ನೀನೇನು ಚಮ್ಮಾರನ? ಯಾಕೆ, ಅವ್ನು ಮನುಷ್ಯ ಅಲ್ವಾ? ನಾನು ಇಷ್ಟಪಡೋ ದೇವ್ರುಗಳು ಬೇರೆ ಬೇರೆನಾ? ದೇವ್ರು ಒಂದೇನೆ. ಅವನೇ ನನ್ನನ್ನು ಸೃಷ್ಟಿ ಮಾಡಿರೋದು, ಅವನನ್ನು ಸೃಷ್ಟಿ ಮಾಡಿರೋದು. ಅವನು ಒಬ್ಬ ಮನುಷ್ಯ. ಯಾವುದೋ ಒಬ್ಬ ಕೀಳು ಜಾತಿ ಅನ್ಬಾರ್ದು. ಅದು ಯಾವುದೋ ಒಂದು ನೀವು ಹೇಳ್ತಿರಲ್ಲ ಅವರು ಕಡಿಮೆ ಇದು ಅಂತ, ಆ ಜಾತಿಯವನು ಓದ್ಬಿಟ್ಟು IAS ಡಾಕ್ಟ್ರು ಆದರೆ ಅವನ ಹತ್ರ ಚಿಕಿತ್ಸೆ ಪಡೆಯಲ್ವಾ, ಸೇವೆ ಪಡೆಯಲ್ವಾ? ಸ್ನೇಹಿತ ಆದರೆ ಮಾತ್ರ ಯಾಕೆ ದೂರ ಇಡ್ತೀರಾ? ಅವನ ಮನೆಗೆ ನೀವು ಹೋಗ್ಬೇಕಾಯ್ತು. ಇವಾಗ IAS ಅಧಿಕಾರಿ ಆದ, ಯಾವುದೋ ಜಮೀನು ವಿಷಯಕ್ಕೆ, ಅವನ ಮನೇಲಿ ಹೋಗಿ ನೀರು ಕೊಟ್ಟರೆ ಕುಡಿಯಲ್ವಾ ನೀವು? ನಿಮ್ಮ ಮನೆಗೆ ಬಂದಾಗ ಯಾಕೆ ಸ್ವೀಕಾರ ಮಾಡಲ್ಲ? ಮನುಷ್ಯನಂತೆ ಕಾಣಿ, ಮಾನವೀಯತೆ ಉಳಿಸಿ. ಯಾರು ಕೇಳಲ್ಲ, ಯಾರು ಮೇಲಲ್ಲ. ನಾನು ಹುಟ್ಟಿದ್ದೀನಿ, ನನಗೇನೋ ಭಗವಂತ ದುಡಿಮೆ ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕಿದ್ದೀನಿ, ಚೆನ್ನಾಗಿ ಹಾಕದೇ ಇರೋನು ನನಗಿಂತ ಒಳ್ಳೆ ಮನಸ್ಸು ಹೊಂದಿರ್ಬೋದು, ಸ್ಪಂದಿಸೋ ಗುಣ ಇರ್ಬೋದು, ತುಂಬ ಮಾನವೀಯತೆ ಮೌಲ್ಯ ಹೊಂದಿರ್ಬೋದು. ಆದ ಕಾರಣ ನನಗೆ ಸ್ನೇಹಿತರು ಅಣಕಿಸಿದ್ರು ಬೇಜಾರಿಲ್ಲ. ನಾನು ಜಲಗಾರ ಅನ್ನಿಸ್ಕೊಂಡು ಬೇಕಾದ್ರೆ ಎಷ್ಟೋ ಕೆಲಸ ಮಾಡಿದ್ದೀನಿ. ಆದರೆ ನನಗೆ ಕೀಳರಿಮೆ ಅಂತೂ ಇಲ್ಲ ಆ ಕೆಲಸ ಮಾಡೋಕ್ಕೆ. ನನ್ನ ಚಪ್ಪಲಿ ಕಿತ್ತೋಯ್ತು ಅಂದರೆ ನಾನು ಹೊಲ್ಕೊಳ್ಳೋ ಅಷ್ಟು ನನಗೆ ಭಗವಂತ ತಿಳುವಳಿಕೆ ಕೊಟ್ಟಿದ್ದಾನೆ. ಅನುಭವ ಮಂಟಪ ಕಟ್ಟಿದಾಗ ಬಸವಣ್ಣನ ಆಲೋಚನೆನೂ ಅದೇ ಇದ್ದಿದ್ದು. ಕಟ್ಟ ಕಡೆಯ ವ್ಯಕ್ತಿಗೂ ಧ್ವನಿ ಕೊಡುವಂಥ ಸಮಾಜ ನಿರ್ಮಾಣ ಆಗಬೇಕು ಅನ್ನೋದು ಏನು ಪರಿಕಲ್ಪನೆ ಇತ್ತೋ, ಅಂಬೇಡ್ಕರ್ಗೆ ಯಾವ ರೀತಿ ಸಮಾಜ ನಡೆಸಬೇಕು ಅನ್ನೋಂಥದ್ದಕ್ಕೆ ಯೋಚನೆ ಇತ್ತೋ, ಇವತ್ತಿನ ಪೀಳಿಗೆ, ಇವಾಗ ಬಿಡಿ ನಮಗೆ ಒಂದು ಯುವಕರಿಂದ ಒಂದು ಸ್ವಲ್ಪ ಈಗ ವಯಸ್ಕರ ಇದಕ್ಕೆ ಬಂದಿದ್ದೀವಿ.
ಕಾಲೇಜ್ ಮಕ್ಕಳಿಗೆಲ್ಲ ನಾವು ಚಟ ಹತ್ತೋಕೆ ದಾರಿ ಮಾಡಿಬಿಟ್ಟಿದ್ದೀವಿ. ಎಲ್ಲ ಜವಾಬ್ದಾರಿ ಹೊತ್ತು ಪ್ರತಿಯೊಬ್ಬರು ಕಾಲೇಜು ಶಾಲೆಗೆ ಹೋಗಿ ವಿಸಿಟ್ ಕೊಟ್ಟು ಆಗು ಹೋಗುಗಳನ್ನು ನಮ್ಮ ಊರಲ್ಲಿ ಅಥವಾ ನಮ್ಮ ಏರಿಯಾಗಳಲ್ಲಿ ಇರ್ತಕ್ಕಂಥ ಶಾಲೆ ಕಾಲೇಜುಗಳು ಸರ್ಕಾರಿ ಕಚೇರಿಗಳಿಗೆ ನಮ್ಮಂಥವರು ನಿಷ್ಪಕ್ಷಪಾತವಾಗಿ ಹೋಗಿ ಚರ್ಚಿಸಬೇಕು. ಯಾವತ್ತೂ ಒಂದಿನ ಹೋಗಿ ಹೋರಾಟ ಮಾಡೋದಲ್ಲ, ಪ್ರತಿದಿನ ಹೋಯ್ತಾ ಇರಬೇಕು, ಟಚ್ಚಲ್ಲಿ ಇರಬೇಕು. ಏನೇ ಅಹಿತಕರ ಘಟನೆ ಆದರೆ ನಮ್ಮಂತಹ ಒಂದು ಸಂಘಟನೆ ಹೋಗಿ, ಪಾರದರ್ಶಕತೆ ಮುಖ್ಯ. ಸಂಘಟನೆ ಮಾಡ್ಕೊಂಡಿದ್ದೀವಿ ಅಂದ್ಬಿಟ್ಟು ಅವನೇನೋ ಕೊಡ್ತಾನೆ ಸಮಥಿಂಗ್ ಈಸ್ಕೊಂಡು ಬರೋ ಅಂಥದ್ದು ನಮ್ಮಂತ ಅಲ್ಲ, ಎಷ್ಟೋ ನಿಜವಾದಂತಹ ಹೋರಾಟಗಾರರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ನಾವು ಸಂಘಟನೆಗಳಿಗೂ ನಾನು ಮನವಿ ಮಾಡ್ಕೊಳ್ಳೋದು, ದುಡ್ಡು ಕೀರ್ತಿ ಇದು ಸೆಕೆಂಡರಿ. ನಮ್ಮ ಉದ್ದೇಶಗಳು ಸದುದ್ದೇಶಗಳಿಂದ ಕೂಡಿರಲಿ. ಜನ ಮೆಚ್ತಾರೆ ಅನ್ನೋದಕ್ಕಿಂತ ಸೃಷ್ಟಿಕರ್ತ ಜನಾರ್ದನ ಮೆಚ್ಚಲಿ. ಅವರು ನಾವು ಮೊದಲನೇದಾಗಿ ಕೋರ್ಟು ಕಚೇರಿ ಅಲ್ಲ, ದೇವರೇ ನನಗೆ ಇನ್ಬಿಲ್ಟ್ ಆತ್ಮ ಅನ್ನೋದೇ ನ್ಯಾಯಾಲಯ. ಆ ಆತ್ಮ ನ್ಯಾಯಾಲಯಕ್ಕೆ ನಾವು ಸರಿ ಅಂತ ತಲೆ ಬಾಗ್ತಾ ಗೌರವಿಸ್ತಾ ಆತ್ಮಸಾಕ್ಷಿಗೆ ವಿರುದ್ಧ ನಡ್ಕೊಳ್ಳದೆ ಸಮಾಜನ ಉತ್ತಮ ರೀತಿಯಲ್ಲಿ ಉನ್ನತ ರೀತಿಯಲ್ಲಿ ಇಟ್ಕೊಂಡು ನಾವು ಉತ್ತಮ ನಾಗರಿಕರಾಗಿ ಬಾಳೋಣ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.